पूज्याय राघवेन्द्राय सत्यधर्मरताय च भजतां कल्पवृक्षाय नमतां कालेनवे नमतां नमः सूर्याय चन्द्राय मङ्गलाय बुधाय च गुरुशुद्धशनिश्च नामुने केतुवे नमस्ते नमः नमस्ते
ದಿನ ಶುಕ್ರವಾರ. ಶುಕ್ರವಾರ ಅಂದ್ರೆ ಶುಭವಾರ. ಈ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾಗಿರ್ತಕ್ಕಂಥ ಈ ಶುಭ ದಿನದಲ್ಲಿ ಕೊಂಡವಾಡಿ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀಮತಿ ಮುದ್ದಮ್ಮ ಶ್ರೀ ಶ್ರೀಮತಿ ಮುದ್ದಮ್ಮ ಶ್ರೀ ಶಿವಣ್ಣ ಅವರ ಕುಟುಂಬದವರು, ಅವರ ಮನೆ ಮಕ್ಕಳೆಲ್ಲರೂ ಕೂಡ ಸೇರಿ ಮನೆಯನ್ನೆಲ್ಲ ಸಾರಣೆ ಕಾಳಿಗೆ ಶುಚಿ ಮಾಡಿ ಈ ಮಹತ್ಕಾರ್ಯಕ್ಕೆ ಅನೇಕ ಬಂಧು ಬಾಂಧವರನ್ನು ಆಹ್ವಾನಿಸಿ ಮನೆಯಲ್ಲಿ ಮಹಾನುಭಾವನ ಪ್ರತಿಷ್ಠಾಪಿಸುವಂತಹ ಮಂಟಪವನ್ನು ಸಿದ್ಧ ಮಾಡಿ ಆ ಸಿದ್ಧವಾಗಿರ್ತಕ್ಕಂಥ ಮಂಟಪದಲ್ಲಿ ಸೂರ್ಯಪುತ್ರರಾಗಿರ್ತಕ್ಕಂಥ ಶನಿದೇವರನ್ನ ಪ್ರತಿಷ್ಠಾಪನೆ ಮಾಡಿ ಫಲಪುಷ್ಪಾದಿಗಳಿಂದ ಸ್ವಾಮಿಯನ್ನು ಅಲಂಕರಿಸಿ ಧೂಪ ದೀಪ ನೈವೇದ್ಯ ಷೋಡಶೋಪಚಾರಗಳಿಂದ ಆ ಶನಿದೇವರನ್ನ ಕೂಡಿಸಿ ತಮ್ಮ ಮನೆಯಲ್ಲಿ ಮಹಾನುಭಾವನ ಕಥಾಶ್ರವಣವನ್ನು ಏರ್ಪಡಿಸಿಕೊಂಡು ನಾವು ಕಥಾಶ್ರವಣವನ್ನು ಮಾಡಬೇಕೆಂಬುದಾಗಿ ನಮ್ಮೆಲ್ಲರನ್ನು ಕೂಡಲೇ ಕರೆ ತಂದಿದ್ದಾರೆ. ಹೊಸಬ್ರು ನೋಡಿ, ತಾತ ಮಂದಿರ ಹೆಸರಿ ಎಲ್ಲ ಹಂಗೆ ಬೆಳೆತಾರೆ ತಾತ ಅಂತ. ಪಾಪ ಸಿದ್ದರಾಮಕ್ಕ ನಮ್ಗೆ ಅಂತು ಬರ್ಲಿಲ್ಲ ನಮ್ಮೂರು ಚಿಕ್ಕನಳ್ಳಿಯಪ್ಪ ಅಂತ. ಪಾಪ ಇವ್ರು ಮಿಡಿಗೇಶಿಗೆ ಒಬ್ಳಿ ಮಲ್ನಾಯ ಕಡೆ ಕೇಳಿದ್ರಲ್ವಾ, ಅದರಿಂದ ಹುಡುಗ ಪಾಪ ಏನಾದ್ರು. ಆಮೇಲೆ ನಮ್ಮ ಇವರು ಹೊಸಬ್ರೆ ನಮ್ಗೆ, ನಾನು ಆದ್ರೂ ಬಿಡಿ ನಿಮ್ಗೆ, ಅದಕ್ಕೆ ಸಾಧ್ಯ ಒಂದ್ ಸ್ವಲ್ಪ ಬಂದ್ರಿಹಳ್ಳಿ ಅಂತ ಮರ್ಬೇಕೆರೆ ಹತ್ರ ಬಂದ್ರಿಹಳ್ಳಿ ಅಂತ ಲಕ್ಷ್ಮೀರಂಗಯ್ಯರು. ಇನ್ನು ಅವರು ದೊಡ್ಡನಳ್ಳಿ ಮಲ್ಲೆಕ್ಕ ಹತ್ರ ದೊಡ್ಡನಳ್ಳಿ ಸಿದ್ದಿಬೆಟ್ಟ ರೋಡ್ ನಾಗರಾಜು ಅಂತ ಮಕ್ಕಳ ಹೊಸಬ್ರು ಬಂದ್ಬಿಟ್ಟಿದೀವಿ. ಈ ಕಥೆಯನ್ನು ಮಾಡಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಭಗವಂತನ ಅನುಗ್ರಹ. ಇಡೀ ರಾತ್ರಿ ಕಥೆಯನ್ನು ಮಾಡುವಾಗ, ಯಾಕೆಂದ್ರೆ ಒಬ್ಬೊಬ್ಬ ದಾಸ ಒಂದೊಂದು ರೀತಿ ಕಥೆ ಮಾಡ್ತಾರೆ. ಒಬ್ರು ಮಾಡೋ ರೀತಿ ಇನ್ನೊಬ್ರು ಮಾಡಕ್ ಸಾಧ್ಯನಾ? ಎಲ್ಲರೂ ಹೇಳಿದ್ದೀರಾ? ಒಬ್ಬೊಬ್ಬರೊಂದು ಶೈಲಿ, ಒಬ್ಬೊಬ್ಬರೊಂದು ರೀತಿ, ಒಬ್ಬೊಬ್ರು ಮಹಾನುಭಾವನ ಪುಣ್ಯ ನಾಮಸ್ಮರಣೆ ಎಂತೆಂತ ಮಹನೀಯರು ಯಾವ್ಯಾವ ರೀತಿ ಮಾಡಿದ್ದಾರೆ ಭಗವಂತನ ಮಾತ್ರವಲ್ಲ. ನಾವು ಅವರ ತೆರನಾಗಿ ಕಥೆಯನ್ನ ಪ್ರಸ್ತುತಪಡಿಸೋದಕ್ಕೆ ಅಥವಾ ಕಥೆ ಹೇಳೋದಕ್ಕೆ ಸಾಧ್ಯವಾಗಿದ್ರು ಕೂಡ ನಮಗೆ ತಿಳಿದ ಮಟ್ಟಿಗೆ ಈ ಕಥೆಯನ್ನು ಶ್ರವಣ ಮಾಡಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೇವೆ. ಇಡೀ ರಾತ್ರಿ ಕಥೆಯನ್ನು ಮಾಡುವಾಗ ಅನೇಕ ತಪ್ಪುಗಳು ಒದಗಿ ಬರ್ತದೆ. ಯಾಕೆಂದ್ರೆ ಹಿರಿಯವರು ಮಾತು ಹೇಳಿದ್ದಾರೆ, ನಡೆಯುವವರು ಹೇಳುವುದೇ, ಕುಳಿತಿರುವವರು ಹೇಳುವವರೇ. ನಡ್ಕೊಂಡು ಹೋಗ್ತಿದ್ರೆ ತಾನು ಮನುಷ್ಯ ಹೇಳೋದಕ್ಕೆ ಸಾಧ್ಯ, ಕುಳಿತಿರೋರು ಹೇಳೋಕ್ಕಾಗುತ್ತಾ? ಆದ್ರಿಂದ ಇಡೀ ರಾತ್ರಿ ಕಥೆಯನ್ನು ಮಾಡುವಾಗ ಕಥೆಯಲ್ಲಿ ಬರಬಹುದಾಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನ ಮಣ್ಣಿ ಹಂಸಕ್ಷೀರಣೆ ಆಗದಂತೆ, ಅಂದರೆ ಹಂಸ ಪಕ್ಷಿ ಮುಂದೆ ಹಾಲು ಮತ್ತೆ ನೀರನ್ನು ಬೆಳೆಸಿದ್ದ ಹಂಸ ಪಕ್ಷಿ ಹಾಲನ್ನೆಲ್ಲ ಸೇವನೆ ಮಾಡಿ ನೀರನ್ನು ಆಗಿಬಿಡುತ್ತಂತೆ. ಅದರಂತೆ ಭಕ್ತ ಮಹಾಶಯರು ಈ ತಿಳಿಯದ ಬಾಲಕರ ತಪ್ಪು ಒಪ್ಪುಗಳನ್ನ ಮನ್ನಿಸಿ ಕಥಾಭಾಗವನ್ನು ಪ್ರಾರಂಭ ಮಾಡಬೇಕು. ತಾವೆಲ್ಲರೂ ಕೂಡ ಅನುಮತಿಯನ್ನು ಕೊಡಬೇಕೆಂಬುದಾಗಿ ತಮ್ಮಲ್ಲಿ ಮುಂದಾವರ್ತಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮತ್ತು ಜಗತ್ತಿನಲ್ಲಿ ಸತ್ಯಕ್ಕಿಂತಲೂ ಮಿಗಿಲಾದದ್ದು ಮತ್ತೊಂದಿಲ್ಲ. ಬ್ರಹ್ಮ ಪರ್ಯಂತರೂ ಸತ್ಯಕ್ಕೆ ದೇವರಲ್ಲಿ ನಿತ್ಯಕ್ಕೆ ದೇವಿಲ್ಲ ಎಂಬುದು ಎಲ್ಲರೂ ತಿಳಿದಿರತಕ್ಕಂಥ ವಿಚಾರ. ಜಗತ್ತಿನಲ್ಲಿ ಯಾವುದು ಬೆಲೆ ಮಾಡ್ತಕ್ಕಂಥ ವಸ್ತು ಅಂದ್ರೆ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಅರ್ಪಣೆ ಮಾಡ್ತಾರೆ. ಸತ್ಯ, ಧರ್ಮ, ನಿಷ್ಠೆ, ನಡೆ, ನುಡಿ, ಸಜ್ಜನರ ಸಹವಾಸ, ದಾನ, ಧರ್ಮಗಳೇ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಬೆಲೆ ಮಾಡ್ತಕ್ಕಂಥ ವಸ್ತುಗಳು. ಆದರೆ ನಮ್ಮಂತ ತಿಳಿದಿದ್ರೆ ನಾವೇನ್ ಮಾತಾಡ್ತೀವಿ ಗೊತ್ತಿದೆ, 7 ವರ್ಷ ಒಂದು ಗ್ರಾಮ್ ಚಿನ್ನ ಬಂಗಾರನ ಬೆಲೆ ಬರ್ತಕ್ಕಂಥದ್ದು ಇಲ್ಲ, ನಿವೇಶನ ಬೆಲೆ ಬರ್ತಕ್ಕಿಲ್ಲ, ಮನೆ ಬೆಳೆ, ಜಮೀನು ತಿಳಿದಿದ್ದವರು ತಿಳಿತಕ್ಕಂಥ ಜ್ಞಾನ ಹೇಳ್ತಾರೆ. ಸತ್ಯಕ್ಕಿಂತಲೂ ಮಿಗಿಲಾದದ್ದು ಜಗತ್ತಿನಲ್ಲಿ ಬೆಲೆ ಬರ್ತಕ್ಕಂಥ ಯಾವ ವಸ್ತು ಇಲ್ಲ. ಸತ್ಯವನ್ನು ನಂಬಿ ನಡೆದ್ರೆ ಭಗವಂತ ಸದಾಕಾಲ ನಮ್ಮ ಬೇಲಿಯಲ್ಲಿ. ಯಾಕೆಂದ್ರೆ ಈ ಜನ್ಮ ಅಪರೂಪವಾಗಿರ್ತಕ್ಕಂಥ ಜನ್ಮ, ಇದು ಮಾನವನ ಜನ್ಮ. ಎಷ್ಟೋ ಜನ್ಮಗಳನ್ನ ದಾಟಿ ಈ ಜನ್ಮಕ್ಕೆ ನಾವು ಬಂದಿದ್ದೀವಿ. ಎಂತೆಂಥ ಜನ್ಮಗಳನ್ನು ದಾಟಿ ಅವೆಲ್ಲ ಕತ್ತಲೆ ಕಳೆದಿರ್ತಕ್ಕಂಥ ಜನ್ಮಗಳು. ಈ ಮಾನವನ ಜನ್ಮದ ಬೆಳಕಿನಲ್ಲಿ ಭಗವಂತನನ್ನ ಕಾಣುವಂತ ಪ್ರಯತ್ನ ಮಾಡಬೇಕು. ನಾವು ಹುಟ್ಟಿದ್ದೀವಿ. ಯಾರಿಗಾದ್ರೂ ನಿಮ್ಗೆ ಒಳ್ಳೇದು ಮಾಡೋ ಸಾಧ್ಯವಾಗಿಲ್ವ ಸುಮ್ಮನಿರೋಣ, ಆದ್ರೆ ಕೆಟ್ಟದನ್ನು ಮಾತ್ರ ಮಾಡಬಾರ್ದು, ಕೆಟ್ಟದನ್ನ ಕಾಣಿಸಲು ಬಯಸಬಾರ್ದು. ಆಗ ನಡೆದಾಗ ಭಗವಂತ ಜಾಸ್ತಿ ದೂರದಲ್ಲಿಲ್ಲ, ಒಂದು ಕೂದಲೇ ಅಂತರದಲ್ಲಿ ಭಗವಂತ ನಮ್ಮ ಮುಂದೆ ಇದ್ದಾನೆ. ಆದ್ರೆ ನಾವು ಕಾಣ್ತಾ ಇಲ್ಲ ಅಷ್ಟೇ ನಮ್ಗೆ ಅವನು. ಯಾಕೆ ಕಾಣ್ತಾನೆ? ಅಹಂಕಾರ, ನಾನು ಅಹಂಕಾರದ ಕೊಲೆ ನಮ್ಮ ಕಣ್ಮುಂದೆ ಇದೆಯಲ್ಲ, ಅದು ಯಾವತ್ತು ಅರಿತೀವೋ ಅವತ್ತು ಭಗವಂತ ಕಾಣ್ತಾನೆ. ಇಲ್ಲೆಲ್ಲ ಭಗವಂತ ತಿರುಪತಿ ವೆಂಕಟೇಶ್ವರ ನನ್ನ ಕಣ್ಮುಂದೆ ಇದ್ದಾನೆ. ಅದನ್ನ ಕಾಣುವಂತ ಪ್ರಯತ್ನ ನಾವು ಮಾಡಬೇಕು. ಭಗವಂತ ಕಾಣ್ಬೇಕಾದ್ರೆ ಸುಮ್ಮನೆ ಅಲ್ಲ, ನಾವು ಸತ್ಯವನ್ನು ನಂಬಿ ನಡೆದ್ಬಿಡಿ, ಭಗವಂತ ಯಾವುದೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಸತ್ಯವನ್ನೇ ನಂಬಿ ಸತ್ಯದಿಂದಲೇ ನಡೆದು ಸತ್ಯವನ್ನೇ ವ್ರತವನ್ನಾಗಿ ಆಚರಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಅವನ ಪ್ರೇಮಕ್ಕೆ ಪ್ರೀತರಾಗಿರ್ತಕ್ಕಂಥ ಸತ್ಯತ ಮಹಾರಾಜರ ಪುಣ್ಯಚರಿತೆಯನ್ನ
ಹೇಳುವಂತ ಕೇಳುವಂತ ಸೌಭಾಗ್ಯ ಸುಯೋಗ ಭಗವಂತ ನಮಗೆ ಇದು ಕರುಣಿಸಿದ್ದಾನೆ. ಯಾಕೆಂದ್ರೆ ಕೋಟಿ ಖರ್ಚು ಮಾಡಿದ್ರು ಕೂಡ ಯಾರು ಈ ಒಂದು ದಿನ ತರೋದಕ್ಕೆ ಸಾಧ್ಯವಿಲ್ಲ. ಒಂದು ಚೀಲ ದುಡ್ಡು ಕೈಯಲ್ಲಿ ಇಟ್ಕೊಂಡು ನಾನು ಕಥೆ ಮಾಡಿಸ್ತೇನೆ ಅಂತ ಅಂದ್ಕೊಂಡು ಯಾರಾದ್ರೂ ಆಗುತ್ತೆ ಕೈಯಲ್ಲಿ ಕಥೆ ಮಾಡಿಸ್ತೀರಾ? ಇಷ್ಟೆಲ್ಲ ಅನುಕೂಲ ಆಗ್ಬೇಕಾದ್ರೆ ಮಹಾನುಭಾವನಾಗಿರ್ತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನಿಂದ ಮಾತ್ರ ಸಾಧ್ಯ. ಈ ದಿನ ಇಲ್ಲಿ ಕಲ್ಬೇಕಾದ್ರೆ ಎಷ್ಟೋ ಜನ ಸ್ವಾಮಿ ನಾನ್ ಕಥೆ ಮಾಡಿಸ್ಬೇಕು ಅಂತ 20 ವರ್ಷದಿಂದ ಹೇಳ್ತಾ ಇದ್ರು, ಇನ್ನೂ ಅವ್ರಿಗೆ ಕಥನೆ ಮಾಡಿಸ್ಬೇಕಾಗಿಲ್ಲ. ಕಾರಣ ಮಹಾನುಭಾವನ ಅನುಗ್ರಹ ಇರಬೇಕು. ಇಂಥ ಒಂದು ಪುಣ್ಯ ದಿನವನ್ನು ಭಗವಂತ ನಮಗೆ ಇನ್ನಾಗೋಯ್ತು. ಮುಂದೆ ಕಥೆ ಮಾಡೋರು ಮಾಡಿಸೋರು ಮುಖ್ಯವಾಗಿ ಕೇಳೋರೇ ಇದ್ದಂಗೆ ಆಗ್ಬಿಡ್ತಾರೆ. ಸ್ವಾಮಿ ನಿಜನಾ? 10 ವರ್ಷ ಕಳೆದೆ ಮಾಡ್ತೀನಿ, ನಾವು ಸ್ವಲ್ಪ ದುಡ್ಡು ದೊಡ್ಡವ್ರು ಕಲ್ತ್ಕೊಂಡು ಮುಂದೆ ಬಂದ್ಬಿಡ್ತೀವಿ ಅಂತ ಕಥೆ ಮಾಡ್ತೀನಿ ಅಂತ ಕೇಳಬೇಕಲ್ವಾ? ಯಾಕೆಂದ್ರೆ ಈ ಜನ್ಮ ಇರೋವಾಗಲೇ ಇಂಥ ಪುಣ್ಯ ಚರಿತ್ರೆ ಕೇಳಿ ನಾವೆಲ್ಲರೂ ಕೂಡ ಒಂದು ದುಡ್ಡಿಗೆ ಪಾತ್ರರಾಗಬೇಕು. ಇನ್ನೆಲ್ಲ ಮುಗಿದೋಗ್ಬಿಡ್ತಿರೋವಾಗಲೇ ಕೇಳಿ ಇದ್ರಲ್ಲಿ ಏನಾದ್ರು ಮಾಡಿರ್ತಕ್ಕಂಥ ಪಾಪಗಳನ್ನು ಸ್ವಲ್ಪ ಕಳ್ಕೊಂಡು ನಾವು ಭಗವಂತನಿಗೆ ಭಕ್ತರಾಗಬೇಕು. ಅಂತ ದಿನವನ್ನ ಭಗವಂತ ನಮಗೆ ಕರುಣಿಸಿದ್ದಾನೆ. ಇಂಥ ಪುಣ್ಯ ದಿನದಲ್ಲಿ ಅವನ ಕಥೆಯನ್ನು ಕೇಳಿ ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗೋಣ. ಮತ್ತು ಈ ಮನೆಯಲ್ಲಿ ನಾವು ಪಠನೆ ಮಾಡ್ತಕ್ಕಂಥ ಶ್ರೀ ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬುವಂತಹ ಪುಣ್ಯ ಚರಿತ್ರೆಯನ್ನ ರಚನೆ ಮಾಡಿದಂತ ಮಹಾಗುರುಗಳಲ್ಲಿ ಜಿ ನಂಜುಂಡಯ್ಯ ಮಹಾಕವಿಗಳು ಎಂಬುದಾಗಿ ಈ ಕವಿ ಮಹಾನುಭಾವರು ಕಥೆಯನ್ನು ರಚನೆ ಮಾಡುವುದಕ್ಕೆ ಮೊದಲು ಲೋಕದಲ್ಲಿ ಸಕಲ ನಿವಾರಕರು ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಕುಳಿತು ಏಕ ಮನಸ್ಸಿನಿಂದ ಸ್ವಾಮಿ ಚರಿತ್ರೆಯನ್ನು ರಚನೆ ಮಾಡ್ತಾ ಇದ್ದಾರೆ. ಕಥಾಭಾಗವನ್ನು ರಚನೆ ಮಾಡುವುದಕ್ಕೆ ಮೊದಲು ಲೋಕದಲ್ಲಿ ಸಕಲ ವಿಘ್ನ ನಿವಾರಕರು ಆದಿಪೂಜ್ಯ ಅರ್ಥವಾಗಿರ್ತಕ್ಕಂಥ ವಿನಾಯಕನ ಸ್ಮರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಶ್ರೀ ವಿನಾಯಕ ದೇವರ ಮಾಡಿ ಈ ರೀತಿಯಾಗಿ ವಿನಾಯಕ ದೇವರನ್ನ ಸ್ತೋತ್ರ ಮಾಡಿ ಇದನ್ನ ಚೂರು ಕಮ್ಮಿ ಮಾಡಿ ಆ ಸಾಲ್ವಾಮಕ್ಕೂ ಕೂಡ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ರಂತೆ. ಯಾವ ರೀತಿಯಾಗಿ
ಶಾರದಮ್ಮನಿಗೂ ಕೂಡ ಸ್ತೋತ್ರವನ್ನು ಮಾಡಿ ಅನೇಕ ದೇವತೆಗಳನ್ನು ಒಂದಾವರ್ತಿ ಸ್ತೋತ್ರವನ್ನು ಮಾಡಿ ಈ ಮಹಾಚರಿತ್ರೆ ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಅಂದ್ರೆ ಜೈ ದಿರಾರಮಣ ಕಪಟ ಜೂರಿಯ ರಾಜ್ಯದಿಂದ ಪಾಂಡವರಿಗೂ ಮತ್ತೆ ಕೌರವರಿಗೂ ಜೂಜಾಟ ಏರ್ಪಾಡಾಗಿದೆ. ಈ ಪಾಂಡವರು ಮತ್ತೆ ಕೌರವರು ಜೂಟವನ್ನು ಆಡುವಾಗ ಧರ್ಮರಾಯರು ಶಕುನಿಯ ಪುತ್ರನಿಂದ ರಾಜ್ಯ ಕೋಶಾಲೆಗಳೆಲ್ಲವನ್ನೂ ಕೂಡ ಕಳ್ಕೊಂಡು ತಮ್ಮಂದಿರ ಪತ್ನಿಯನ್ನು ಕೂಡ ಪಣದಲ್ಲಿಟ್ಟು ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಬೇಕೆಂಬುದಾಗಿ ತನ್ನ ತಮ್ಮಂದಿರನ್ನು ಪತ್ನಿಯನ್ನು ಕೂಡ ಕಳ್ಕೊಂಡು ಧರ್ಮರಾಯರು ವನವಾಸ ಮಾಡಬೇಕೆಂಬುದಾಗಿ ವನಾಂತರಕ್ಕೆ ತೆರಳಿದ್ದಾರೆ. ಈ ಪಾಂಡವರು ವನವಾಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕಾಮ್ಯಕಾವನ ಏನ ಕಾಡಿನ ಹೆಸರು ಆ ಕಾಡಿನ ಹೆಸರು ಏನಮ್ಮ? ಕಾಮ್ಯಕಾವನ ಏನ ಹೆಸರು? ಆ ಕಾಮ್ಯಕಾವನ ಅಂತಕ್ಕಂಥ ಒಂದು ಅರಣ್ಯದಲ್ಲಿ ಚಿಕ್ಕದಾಗಿ ಕುಟೀರಗಳನ್ನು ಮಾಡಿಕೊಂಡು ಪಾಂಡವರು ವಾಸ ಮಾಡ್ಕೊಂಡಿದ್ದಾರೆ. ಈ ವಾಸ ಮಾಡ್ಕೊಂಡು ಕಾಲ ಕಳೀತಾ ಇರ್ಬೇಕಾದ್ರೆ ಅರಣ್ಯದಲ್ಲಿ ಒಂದು ದಿನ ಪಾಂಡವರಿಗೆ ಊಟಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಕರ್ತವ್ಯ ಉಂಟಾಗುತ್ತೆ. ಯಾಕೆಂದ್ರೆ ಎಲ್ಲ ಅನುಕೂಲಗಳಿದ್ದು ನಾವೇ ಸಂಮಿಶ್ರವಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ ಯಾವುದೇ ಅನುಕೂಲ ಇದೆ ಕಾರಣ ಅಂತ ಕಷ್ಟಪಟ್ಟಿರ್ಬೇಕು ಧರ್ಮರಾಯರು. ಆಗ ಧರ್ಮರಾಯರು ಅಂಜಲಿಬದ್ಧರಾಗಿ ಕರೆಗಳನ್ನು ಜೋಡಿಸಿ ಸೂರ್ಯದೇವರು ಪ್ರಾರ್ಥನೆ ಮಾಡಿದರೆ ಸಕಲ ಜೀವರಾಶಿಗೂ ಅನ್ನ ಕೊಡ್ತಕ್ಕಂಥ ಪರಮಾತ್ಮ, ಹೇ ಸೂರ್ಯ ಭಗವಾನ್, ಸರ್ವ ಜೀವಿಗಳು ಅನ್ನವಿತ್ತು ಕಾಪಾಡುವ ಕರುಣಾಮಯಿ ನೀನು, ಇಂದು ನಮ್ಗೇನಾದ್ರು ಆಹಾರಕ್ಕೆ ಅನುಕೂಲ ಮಾಡಿಕೊಡಿ ಎಂಬುದಾಗಿ ಆ ಸೂರ್ಯದೇವರು ಸ್ಮರಣೆ ಮಾಡಿದ್ದಾರೆ ಧರ್ಮರಾಯರು ಮಹಾನುಭಾವರು. ಅವರು ಪ್ರಾರ್ಥನೆ ಮಾಡಿದ್ರೆ ಸೂರ್ಯದೇವರ 3 ದೇವತೆಗಳು ಕೂಡ ಬಂದಲ್ಲಿ ಇರಬೇಕಾಯ್ತು ಅಂತ ಮಹಾನುಭಾವ ಧರ್ಮರಾಯರು. ಇವರು ಮೈ ತಗೊಂಡಾಗ ಸಿದ್ದರಾಜ ಮೈ ಕೊಡುವ ಮುಂದಕ್ಕೆ ನಾನು ತಗೊಂಡ್ಬಾರ ಮಸ್ತಕ ಅರ್ಥಪೂರ್ಣ ಬರ್ತಾರೆ ಅಂತ ಹೇಳಿದೆ ನನಗೆ. ಮಹಾನುಭಾವರಾಗಿರ್ತಕ್ಕಂಥ ಧರ್ಮರಾಯರು ಯಾವಾಗ ಸೂರ್ಯದೇವರ ಪ್ರಾರ್ಥನೆ ಮಾಡಿ ತಕ್ಷಣ ಸೂರ್ಯದೇವರು ಪ್ರಸನ್ನರಾಗಿ ಧರ್ಮರಾಯರ ಕೈ ಒಂದು ಅಕ್ಷರ ಪಾತ್ರೆಯನ್ನು ಕೊಟ್ಟಿದ್ದಾರೆ. ಆ ಅಕ್ಷರ ಪಾತ್ರೆಯನ್ನ ದ್ರೌಪದಿ ದೇವರ ಕೂಡ ಬೆಳಗಿನ ಜಾವದಲ್ಲಿ ಸ್ನಾನ ಸಂದೇಹವನ್ನು ಮಾಡ್ಕೊಂಡು ಶುಚಿಪೂತರಾಗಿ ಅಕ್ಷರ ಮಾತ್ರ ಮುಂದೆ ಕೈ ಮುಗಿದು ಬೇಡದಾಗ ಅದರಲ್ಲಿ ಪರಿಪರಿಯಾಗಿರ್ತಕ್ಕಂಥ ಪಕ್ವಾನ್ನ ಸಿದ್ಧವಾಗ್ತಾ ಇರುವಂತಹ ಪಾತ್ರೆ ಒಳಗೆ ಖಾಲಿ ಪಾತ್ರೆ ಕೈ ಮುಗಿದು ಬಿಟ್ಟು ಅದ್ರಲ್ಲಿ ಏನ್ ಬೇಕಾದ್ರೂ ಕೊಡ್ತಿರ್ತದೆ. ಯಾಕೆಂದ್ರೆ ಸೂರ್ಯದೇವರ ಮಹಿಮೆಯಿಂದ. ಯಾಕೆಂದ್ರೆ ಕಾಡಿನಲ್ಲಿ ಸೌದೆ ಸೊಪ್ಪು ಅಕ್ಕಿ ಬೇಳೆ ಅಡುಗೆ ಮಾಡಕ್ಕಾಗುತ್ತಾ? ಅವ್ರು ಕೇಳಿದ್ರೆ ಕೊಡ್ಲಿ, ಅವ್ರ ಅನುಕೂಲ ಆಗುತ್ತೆ. ಸೂರ್ಯದೇವರು ಪಾತ್ರೆ ಕೊಟ್ಟಿದ್ರು, ಕೈ ಮುಗಿದ್ರೆ ಏನೇನ್ ಬೇಕು ಕೊಡ್ತಾ ಇತ್ತು. ಆ ನೀರಿನಂತ ಆಹಾರವನ್ನ ತನ್ನ ಪತಿಗೆ ಒಳಪಡಿಸಿ ದ್ರೌಪದಿ ತಾನು ಊಟ ಮಾಡಿ ಏನಾದ್ರು ಮಿಕ್ಕಿದ್ರೆ ಯಾರಾದ್ರೂ ಬರ್ತಕ್ಕಂಥ ಋಷಿಗಳಿಗೆ ಆ ಆಹಾರವನ್ನು ನೀಡಿ ಹೆಚ್ಚಾಗಿರುತ್ತಲ್ಲ ಅದನ್ನ ಯಾಕೆ ಬಿಸಾಡಬೇಕು ಎಂಬುದಾಗಿ ಬಂದವರೆಲ್ಲ ನೀಡಿ ಅತಿಥಿ ಅಭ್ಯಾಗಗಳಿಗೆ ಆ ಸೇವೆಯನ್ನು ಮಾಡಿ ಕಾಲ ಕಳಿಸಬೇಕಾದ್ರೆ ಆ ಸಮಯಕ್ಕೆ ಸರಿಯಾಗಿ ಪಾಂಡವರ ಗುರುಗಳಾಗಿರ್ತಕ್ಕಂಥ ಬೃಹದೇಶ್ವರ ಮಹಾಮುನಿಗಳು ಕಾರಣಕ್ಕೆ ಬಂದಿದ್ದಾರೆ. ಆ ಬೃಹದೇಶ್ವರ ಮಹಾಮುನಿಗಳು ಬಂದಂತ ಸಂತೋಷಕ್ಕೆ ಪಾಂಡವರು ಕರ್ಕೊಂಡು ಬಂದು ಬಾದರದಿಂದ ಅವರ ಪಾದ ಪೂಜೆ ಮಾಡಿದ್ದಾರೆ. ಗುರುವಿನ ಪಾದ ಈ ಪಾಂಡವರ ಪಾದ ಪೂಜೆಗೆ ಸದೃಶರಾಗಿರ್ತಕ್ಕಂಥ ಗುರುಗಳು ಧರ್ಮರಾಯರನ್ನು ಕೇಳ್ತಾ ಇದ್ದಂತೆ,
ತಮ್ಮಂದ್ರ ನೀನ್ ಹೇಳಿದ ಮಾತು ಕೇಳ್ಕೊಂಡು ದ್ರೌಪದಿ ನಿಮ್ಮೆಲ್ಲರ ಸೇವೆಗಳು ಮಾಡ್ಕೊಂಡು ನೀವೆಲ್ಲ ಸುಖವಾಗಿದ್ದೀನಪ್ಪ ಕೃಷ್ಣ ಪರಮಾತ್ಮನ ದಯೆಯಿಂದ ಅಂದ್ರು. ಗುರುಗಳಿಗೆ ಮಾತು ಕೇಳ್ತೇನೆ ಧರ್ಮವಾಗಿ ಲಘು ಬಂದ್ಬಿಡ್ತೀನಿ. ಯಾಕಂದ್ರೆ ಇಂಥ ಕಾರಣದಲ್ಲಿ ಕಷ್ಟಪಡ್ತಿದ್ರು ಹೋಗ್ಬಿಟ್ಟು ಚೆನ್ನಾಗಿದ್ದೇನಪ್ಪ ಅಂದ್ರೆ ಆಸ್ಪತ್ರೆ ಹೋಗಿ ಒಂದ್ ಕೈ ಒಂದ್ ಕಾಲು ನಾಲ್ಕು ಕಟ್ಟಿರ್ತಾರೆ. ಬ್ಯಾಂಡೇಜ್ ಮಾಡಿ ಗುರುಗಳೇ, ತುಮಕೂರು ಗೌರ್ಮೆಂಟ್ ಆಸ್ಪತ್ರೆ ಒಂದ್ ಕೈ ಒಂದ್ ಕಾಲಿಗೆ ಬ್ಯಾಂಡೇಜ್ ಮಾಡಿ ಕಟ್ಟಿದ್ರು ಹೋಗಿ ನೀನ್ ಚೆನ್ನಾಗಿದ್ದೆ ಲಘು ಬರುತ್ತೋ ಬರೋಲ್ಲ ಹೇಳಿ. ಧರ್ಮರಾಯಗೆ ಈ ಗುರುಗಳಿಗೆ ಚೆನ್ನಾಗಿದ್ದೇನಪ್ಪ ಅಂದ್ಕೂಡಲೇ ಲಘು ಬರ್ತಂತೆ. ಗುರುಗಳೇ ಎಂತ ಮಾತು ಹೇಳ್ತಾ ಇದ್ದಾರೆ. ಕಾಪಾಡ ದೂರದಲ್ಲಿ ಸರ್ವವನ್ನು ಕೂಡ ತ್ಯಜಿಸಿ ಕಳ್ಕೊಂಡು ಇವನ್ನೆಲ್ಲ ಈ ಜೊತೆ ಕರ್ಕೊಂಡು ಗೆಡ್ಡೆ ಗೆಣಸುಗಳನ್ನ ತಿಳ್ಕೊಂಡು ಬಡ್ಡಿಕಾರಿಗಳು ತಂದಾಡ್ತಾ ಇದ್ದೀವಿ ಸ್ವಾಮಿ. ಕಾಡಲ್ಲಿ ನಮ್ಗೆ ಎಲ್ಲಿಂದ ಬರ್ಬೇಕು ಸುಖ ಗೊತ್ತಿದ್ರು ಕೇಳ್ತಿದ್ರಲ್ಲ ಈ ಮಾತನ್ನ ಅಂದಾಗ ಗುರುಗಳಿಗೂ ಕೂಡ ನಗು ಬಂತು. ಧರ್ಮರಾಯ ಕೇಳು, ಸಹವಾಸದಿಂದ ಸನ್ಯಾಸಿ ಕೆಟ್ಟ, ದುರಾಲೋಚನೆಯಿಂದ ರಾಜ ಕೆಟ್ಟ, ದುಷ್ಟಪುತ್ರದಿಂದ ಕುಲ ಕೆಟ್ಟೋಯ್ತು, ಸುರಸೇವನೆಯಿಂದ ಲಜ್ಜ ಅವಮಾನವಾಯಿತು, ಧೂಳಾಟದಿಂದ ಹಣ ಹಾಳಾಯಿತು. ಇಂತಹ ದುಷ್ಕೃತ್ಯಗಳಿಂದ ಈ ರೀತಿ ದುಷ್ಪರಿಣಾಮಗಳು ಉಂಟಾಗುವುದು ಸಹಜ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪರಿಣಾಮ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪರಿಣಾಮ ಮಾಡಿದ್ರು ಅಷ್ಟೇ ಮಾಡಿದ್ರು ಮಾರಾಯ. ನಾವೇನ್ ಮಾಡ್ತೀವಿ ಅದನ್ನ ಊಟ ಮಾಡ್ಬೇಕು, ಬೇರೆ ಏನು ತಿನ್ನಲು ಸಾಧ್ಯ ಇಲ್ಲ. ಅಂದ್ರೆ ನಾವೇನ್ ಮಾಡಿರ್ತೀವಿ ಪಾಪ ಪುಣ್ಯಗಳು ನಮ್ಮಿಂದ ಬರುತ್ತೆ. ಧರ್ಮರಾಯ ಹೇಳ್ತಿದ್ದಾರೆ, ಗುರು ಹೇಳ್ತಾರೆ, ಧರ್ಮರಾಯ ಇಷ್ಟೊಂದು ಕಷ್ಟಗಳು ನಿಮಗೆ ಕಾರಣದಲ್ಲಿ ಪ್ರಾಪ್ತವಾಗಬೇಕಾದ್ರೆ ಕಾರಣ ಮಹಾನುಭಾವಾಗಿರ್ತಕ್ಕಂಥ ಸೂರ್ಯಪುತ್ರನ ಸೇವಕ ಶನಿದೇವರ ಉಗ್ರದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಅದಕ್ಕೆ ನಿಮಗೆ ಕಷ್ಟಗಳು ಪ್ರಾಪ್ತವಾಗ್ತಾ ಇದ್ದಾರೆ. ಅಂದ್ರೆ ಧರ್ಮರಾಯ ಪ್ರಶ್ನೆ ಏನು ಅಂದ್ರೆ, ಗುರುಗಳೇ ನಾವೊಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ವಂಚನೆ ಮಾಡಲಿಲ್ಲ, ಸುಳ್ಳು ಹೇಳಿಲ್ಲ, ಕಳ್ತನ ಮಾಡಲಿಲ್ಲ, ಯಾವ ಪಾಪ ಕೃತ್ಯಗಳು ಕೂಡ ನಾವು ಎಡೆ ಮಾಡಿಕೊಟ್ಟವರಲ್ಲ. ಆದ್ರೂ ಕೂಡ ಯಾಕೆ ಭಗವಂತ ನಮ್ಮ ಕಷ್ಟ ಕೊಟ್ಬಿಟ್ಟ? ಯಾಕೆಂದ್ರೆ ಪಾಂಡವರು ಕೆಟ್ಟವರ? ಎಲ್ಲಾದ್ರೂ ಕೇಳಿದ್ರೆ ಪಾಂಡವರು ಕೆಟ್ಟವರು ಅನ್ನೋದನ್ನ ಆದ್ರೂ ಯಾಕೆ ಕಷ್ಟ ಬಿಟ್ಟವ್ರಿಗೆ? ಗ್ರಹಚಾರ ಕಾಲ. ಎಂತ ಒಳ್ಳೆಯವರಾಗಿದ್ರು ಕೂಡ ಉತ್ತಮರಾಗಿದ್ರು ಕೂಡ ಅವ್ರ ಕಷ್ಟಗಳು ಪ್ರಾಪ್ತವಾಗಬೇಕಾದ್ರೆ ಗ್ರಹಚಾರ ಕಾಲವೇ ಕಾರಣ. ಗ್ರಹಚಾರ ಕಾಲ ಬಂದಾಗ ಎಂತ ಒಳ್ಳೆಯವರಾಗಿದ್ರು ಕೂಡ ಅವ್ರ ಕಷ್ಟಕ್ಕೆ ಸಿಲುಕಲೇಬೇಕು, ಅವ್ರು ಪಡವಾದ ಕಷ್ಟ ಪಡಲೇಬೇಕು. ಯಾಕೆಂದ್ರೆ ಗ್ರಹಚಾರ ಕಾಲಕ್ಕೆ ಗ್ರಹಚಾರ ಕಾಲ ಇಲ್ಲ ಅಂದ್ರೆ ಎಂತ ಪಾಠ ಆದ್ರೂ ಕೂಡ ಸುಖವಾಗಿ ಮಾಡ್ಬಿಡ್ತಾನೆ ಆ ಕಾಲ ಬರೋವರೆಗೂ. ಯಾಕೆಂದ್ರೆ ನಾವು ತಿಳ್ಕೊಂಬೋದು ಹರಿಶ್ಚಂದ್ರ, ಕರೂರವ, ಶ್ರೀರಾಮ ಇವರೆಲ್ಲ ಕೆಟ್ಟವರ? ಮತ್ತೆ ಯಾಕೆ ಎಂತೆಂತ ಕಷ್ಟಗಳು ಬಿಟ್ಟು ಮಹಾಮಹಿಗಳಾಗಿರ್ತಕ್ಕಂಥ ಜಗನ್ಮಾತೆ ಸೀತಾದೇವಿ ಮದುವೆ ಆದ ಪರ್ಯಂತರ ಒಂದಿನ ಸುಖವಾಗಿಲ್ಲ ಅಮ್ಮ. 14 ವರ್ಷ ವನವಾಸ ಮಾಡಿ ಆ ರಾವಣನ ಹತ್ರ ಹೋಗಿ ತಿರ್ಗಾ ಬಂದು ಗರ್ಭಿಣಿಯನ್ನೇ ತಗೊಂಡು ಕಾಡಿ ಕಟ್ಟಿ ಸುಖವಾಗಿತ್ತ ಸೀತಮ್ಮ. ಗ್ರಹಚಾರ ಕಾಲಕ್ಕೆ ಸಿಲುಕಿದಾಗ ಕಷ್ಟಗಳು ನಾವು ಪಡಲೇಬೇಕು. ಅಂತ ಕಷ್ಟ ಈಗ ಪಾಂಡವರಿಗೆ ದೊರಕಿದೆ. ಧರ್ಮರಾಯ ಕೇಳು, ಈ ಎಲ್ಲ ಅನುಕೂಲಗಳಿದ್ರು ಕೂಡ ನೀನೇನು ಬಹಳ ಕಷ್ಟ ಅಂತ ಗೊತ್ತಾಗ್ತಾ ಇರ್ಬೇಕಾದ್ರೆ ಹಿಂದೆ ಗತಯುಗದಲ್ಲಿ ಭರತಮುನಿಯಲ್ಲಿ ಪ್ರಸಿದ್ಧವಾದ ಕಾಳಿಗೋಪುರ, ಆ ಕಾಳಿಗೋಪುರದ ರಾಜ ಗೋವಿಂದವರ ಮಗನಾಗಿರ್ತಕ್ಕಂಥ ರಾಜ ಸತ್ಯವ್ರತ, ಮತ್ತೆ ಆತನ ಪತ್ನಿ ಆಗಿರ್ತಕ್ಕಂಥ ಚಂದ್ರಾಸ ದೇವಿ, ಮತ್ತೆ ಅವರ ಮಗನಾಗಿರ್ತಕ್ಕಂಥ ಚತುರ, ಈ ಮೂವರು ಪಟ್ಟಂತ ಕಷ್ಟಗಳಲ್ಲಿ ಧರ್ಮರಾಯ ನಿನ್ ಕಷ್ಟ ಎಳ್ಳಷ್ಟು ಸಮನಲ್ಲ. ನಿನ್ ಕಷ್ಟ ಎಳ್ಳಷ್ಟು ಸಮನಲ್ಲ. ಯಾರು ಸುಮ್ಮನೆ ಬೋರಾಡ್ತಾ ಇದ್ದಾರೆ ನನ್ ಕಷ್ಟ ಕಷ್ಟ ಅಂತ? ಸತ್ಯವ್ರತ ಮಹಾರಾಜ ಚಂದ್ರಾಸ ದಂಪತಿಗಳು ಪಟ್ಟಂತ ಕಷ್ಟಗಳಲ್ಲಿ ನಿನ್ ಕಷ್ಟ ಏನ್ ದೊಡ್ಡದಲ್ಲಪ್ಪ ಅಂತ ಶನಿದೇವರು ಕೋಪಕ್ಕೆ ಸಿಲುಕಿ ಕೊಡಬಾರದ ಕಷ್ಟಗಳನ್ನು ಪಟ್ಟಪ್ಪ ಈ ಜಗತ್ತಿನಲ್ಲಿ. ಅಂತ ಮಹಾನ್ ಭಾವರು ಸತ್ಯವ್ರತ ಮಹಾರಾಜರು ಅಂದಾಗ ಧರ್ಮರಾಜರಿಗೆ ಕಿವಿ ನೆಟ್ಟಗಾಗ್ಬಿಡ್ತಿದೆ. ಏನಪ್ಪ ಗುರುಗಳ ಬಾಯಿಂದ ಅಂತ ಮಹಾನ್ ಭಾವನ ಹೆಸರು ಬರ್ತಾ ಇದೆಯಲ್ಲ. ಗುರುಗಳೇ, ಸತ್ಯವ್ರತ ಮಹಾರಾಜರಿಗೆ ಎಂತ ಮಹಾನ್ ಭಾವ ಇರಬೇಕು. ಚಂದ್ರಾಸ ದೇವಿ ಸತ್ಯವ್ರತ ಮಹಾರಾಜರು ಶನಿದೇವರು ಕೊಡ್ತಕ್ಕಂಥ ಕಷ್ಟಗಳನ್ನ ಸಹಿಸಿಕೊಂಡು ಮತ್ತೆ ಆ ಶನಿದೇವರು ಕೊಡ್ತಕ್ಕಂಥ ಕಷ್ಟಗಳಿಂದ ದೇವರುಗಳೇನ ಹೊಂದಿ ಸೂರ್ಯಚಂದ್ರನ ಪರ್ಯಂತ ಆಚರಣಾತ್ಮಕವಾಗಿ ತನ್ನ ಚರಿತ್ರೆ ಜಗತ್ತಿನಲ್ಲಿ ಹೇಗೆ ಉಳಿಸಿಕೊಳ್ಳಿ ಎಂಬುವಂತ ಕಥೆಯನ್ನ ದಯವಿಟ್ಟು ನಮಗೆ ತಿಳಿಸ್ಬೇಕು ಸ್ವಾಮಿ. ನಾವು ಕೂಡ ಕೇಳಿ ಪಾವನರಾಗ್ತೀವಿ ಅಂತ ಕೈ ಮುಗಿದು ಪಾಂಡವರು ಗುರುಗಳನ್ನು ಕೇಳ್ತಾ ಇದ್ದಾರೆ. ಏನಂತ? ಸತ್ಯವ್ರತ ಮಹಾರಾಜ ಕಥೆಯನ್ನು ನೀವು ನಮ್ಗೆ ಹೇಳಿ ಸ್ವಾಮಿ, ನಾವು ಕೇಳಬೇಕು ಎಂಬುದಾಗಿ. ನಾವಿಲ್ಲಿ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಬೇಕಾದ ಸೂಕ್ಷ್ಮ ಏನು ಅಂದ್ರೆ, ಮಹಾನುಭಾವರಾಗಿರ್ತಕ್ಕಂಥ ಪಾಂಡವರೇ ಸತ್ಯವ್ರತ ಮಹಾರಾಜರ ಕಥೆಯನ್ನು ಹೇಳಿ ಸ್ವಾಮಿ ಕೇಳ್ತೀನಿ ಅಂದಾಗ ಸಾಮಾನ್ಯ ಜನ ನಾವೇ ಕೇಳಬೇಕು. ಕಥೆಯನ್ನ ಕೇಳ್ಬೇಕು ಬೇಡವಾ? ಯಾರು ಕೇಳ್ಬೇಕು ಅಂತ ಜೋರ ಗಟ್ಟಿಯಾಗಿ ಹೇಳ್ತಾರೆ ಅವರೇ ಬೆಳಕಾಗಿ ಹೋಗಿರ್ತೀವಿ ಮಂಗಳಾರವರು. ಇಲ್ಲಿ ಸುಮಾರು ಕೇಳೋಣ ಅಂದ್ರೆ 12 ಗಂಟೆ 1 ಗಂಟೆ ಸ್ವಾಮಿ. ಇನ್ನೊಂದ್ ಸ್ವಲ್ಪ ಜನ ಆಯ್ತು ಕೇಳೋಣ 2 ಗಂಟೆ ಹೋಗಿ ಕೇಳಲೇನ. ನಾನು ಬಹಳ ಆದ್ರೆ ಬಂಡವಾಳ ಜನ ಹಂಗಲ್ಲ, ಒಂದು ಯಾರು ಎದ್ದೋಗಲ್ಲ.
ನನಗೆ ಗೊತ್ತಿರಲಿಲ್ಲ. ಅಖಿಲಪ್ಪ ಸಂತೆ ಮಾತಾಡ್ತಿದ್ರು ಹೋದ ಶನಿವಾರ ಮರಿ ಸಂತೆಗೆ ಕೊಂಡೋಡಿಗೆ ಹೆಂಗಸು ಕತೆ ಬರ್ತಾರೆ ಕಣ್ರಿ. ಬೆಳಕಲ್ಲಿ ಕದ್ಲಲ್ಲ ಅಂತ ಗಲಾಟೆ ಸುದ್ದಿ ಮಾತಾಡ್ತಾ ಇದ್ರು. ಅರ್ಥ ಮಾಡಿ ಎಂತ ಒಳ್ಳೆ ಜನ ಬೇಕು ಅಂತ ಬೆಳಕಾಗಿ ಹೋಗ್ಕೊಂಡು ಒಳ್ಳೆ ಮಾಡ್ತಾನ. ಆಮೇಲೆ ಬೆಳಕಾದ್ಮೇಲೆ ಮಾಡ್ತೀನಿ. ಯಾಕೆಂದ್ರೆ ನಾವು ಅವರಾಗಿದ್ದೀವಿ ಭಯವಾಗಿರ್ಬೇಕು. ತಪ್ಪದರೆ ನೀವು ಹುಷಾರು ಓದೋದ್ರೆ ಅಕ್ಕ ಒಳ್ಳೆಯದಾಗ್ತದೆ ನೀವು ಅಂತೀರಿ. ಮಾನವರಾಗಿರ್ತಕ್ಕಂಥ ಪಾಂಡವರು ಸ್ವಾಮಿ ಕಥೆನೇ ನಮ್ಗೆ ಹೇಳಿ ನಾವು ಕೇಳಬೇಕಂದಾಗ ಗುರುಗಳು ರಾಜಾ ಸತ್ಕವಿತ ಅಥವಾ ಶನಿ ಪ್ರಭಾವ ಎಂಬುವಂತ ಪುಣ್ಯ ಚರಿತ್ರೆಯನ್ನು ಸಾಂಗೋಪಾಂಗವಾಗಿ ಪಾಂಡವರಿಗೆ ಗುರುಗಳು ಹೇಳ್ತಾ ಇದ್ದಾರೆ. ಗುರುಗಳು ಕೂಡ ಪಾಂಡವರು ಕೂಡ ಶ್ರದ್ಧೆಯಿಂದ ಗಲಾಟೆ ಮಾಡಿದಂತೆ ಕಥಾಭಾಗವನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕೂಡ ಈ ಕಥೆಯನ್ನ ಕೇಳಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸೂಕ್ಷ್ಮ ಏನು ಅಂದ್ರೆ, ಮಹಾನುಭಾವರಾಗಿರ್ತಕ್ಕಂಥ ಪಾಂಡವರಿಗೆ ಕಥೆಯನ್ನು ಕೇಳಬೇಕು ಅಂದಾಗ ನಾವಿಲ್ಲಿ ಕೇಳಬೇಕಾದ್ರೆ ಏನು ಈ ಕಥೆ ಒಳಗೆ ಏನೋ ಸತ್ಯ ಇರೋದಕ್ಕೆ ನಾನು ಇಲ್ಲಿವರೆಗೂ ಉಳ್ಕೊಂಡ್ ಬಂದಿರೋದು. ಈ ಕಥೆ ಇವೆಲ್ಲರೂ ಕಳೆದ ಚರಿತ್ರೆ ಉಳ್ಕೊಂಡ್ ಬಂದಿದ್ರೆ ಒಳಗೆ ಸತ್ಯ ಇದೆ ಅಂತ. ಅಂತ ಪುಣ್ಯ ಚರಿತ್ರೆ ನಾವು ಕಥೆ ಮಾಡ್ಬೇಕು ಅನ್ನೋದು ಇಷ್ಟೊಂದು ಜನ ನಾವಿಲ್ಲಿ ಸೇರಿದ್ದೀವಿ. ನಾವು ಕಥೆ ಮಾಡ್ಬೇಕಾದ್ರೆ ಒಳ್ಳೆ ಏನ ಒಂದು ಸ್ವಾರಸ್ಯವಾದ ಒಂದು ವಿಚಾರದಲ್ಲಿ ಇರುತ್ತೆ ಅಂತ ನಾವು ಒಳ್ಳೆ ರೀತಿಯಾಗಿ ಹೇಳ್ತಿದ್ವಿ. ನೀವೇನ್ ಮಾತಾಡ್ಕೊಂಡಿರ್ತಾರೆ ಗೊತ್ತಾ ಅಕ್ಕ ಇದ್ರು, ಗೃಹಲಕ್ಷ್ಮಿ ದುಡ್ಡು ಮನೆ ತಿಂಗಳು ದುಡ್ಡೇ ನಿಮಗೆ ಅಂತ ಅಪ್ಪ ನಿಮ್ಮಂತರ ಮಾಡೋ ಕೆಲಸ. ಒಬ್ರು ಇನ್ನೊಂದು ಗುಂಪು ಏನ್ ಮಾತಾಡ್ಕೊಂತಾರೆ ಅಂದ್ರೆ, ಯಾಕೆ ಹೆಸರು ಬಿಡಿ ಹೆಸರು ಮೆಣಸಿನಕಾಯಿ ಜಾಸ್ತಿ ಆಗಿದ್ರು ಅಲ್ವೇನೆ ಅಂತ ಇನ್ನೊಂದು ಗುಂಪು. ಬೆಳಿಗ್ಗೆ ಇದ್ದವ್ರು ಗಾಳಿ ಕೇಳೋವಾಗ ಏನ್ ಮಾತಾಡ್ತಾರೆ ಗೊತ್ತೇನು ಸ್ವಾಮಿ, ಅದ್ ಯಾರ ಮುದ್ದಕರ ಮನೆ ಕಥೆ ಮಾಡಕ್ ಬಂದಿನಿ ಅಂತ ಹುಡುಗಂತನು ಆರು ಮನೆ ಮಾಸ್ಟರ್ ಒಳ್ಳೆ ನಾವೇ ಬೇರಿದ್ದಂಗಿದ್ದ ಕಥೆ ಮಾಡಾಡ್ತಿದ್ದ. ಅದೇನಪ್ಪ ಇಂದು ದಿನಕ್ಕೆ ಮುಂದೆ ಕೇಳ್ಕೊಂಡ್ಬಿಟ್ಟು ಬೆಳಕಾದ್ಮೇಲೆ ಎಲ್ಲ ತುಂಬ್ಕೊಂಡ್ಬಿಟ್ಟು ಎದ್ಬಿಟ್ಕೊಂಡು ಎಲ್ಲ ಬರೋದ ಬಾಸ್ಕೊಂಡು. ನೀವು ಪ್ರಾರಂಭದಲ್ಲಿ ಕಥೆನ ಮನಸ್ಸಿಗೆ ಹಾಕೊಂಡಿದ್ರೆ ಮಂಗಳಾಗವರೆಗೂ ಕಥೆ ಅರ್ಥ ಆಗಲ್ಲ. ನಾವ್ ಯಾಕಂದ್ರೆ ಸುಮ್ಮನೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕಥೆ ಬಂದು ಕೂತಾಗ ಹೊರಗಡೆ ಬಿಟ್ಬಿಡ್ಬೇಕು. ಇದ್ರೊಳಗೆ ಏನಿದೆ ಏನೋ ಒಂದು ಇರೋದಕ್ಕಿಂತ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅದನ್ನ ಕೇಳಬೇಕು. ಅದ್ರ ಮಂಗಳಾಗವರೆಗೂ ಸುಮ್ಮನೆ ಕೂತಿರ್ಬೇಕಷ್ಟೇ. ಯಾಕೆಂದ್ರೆ ಪ್ರಾರಂಭದ ಕಥೆಯನ್ನ ನಿಶ್ಚಲವಾದ ಮನಸ್ಸಿನಲ್ಲಿ ನಿರ್ಮಲವಾದ ಮನಸ್ಸಿನಿಂದ ನಿಶ್ಚಲವಾಗಿ ಕೇಳಿದಾಗ ಕಥೆ ಹೋಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ಕಥೆಯನ್ನು ಭಕ್ತಿಯಿಂದ ಕೇಳಿ ಅವನ ಬಗ್ಗೆ ಪಾತ್ರರಾಗೋಣ. ಶ್ರೀಮದ್ ಒಂದು ದಿನ ಮಹಾನವರಾಗಿರ್ತಕ್ಕಂಥ ದೇವೇಂದ್ರನ ದೇವಸಭೆ ಏರ್ಪಾಡಾಗಿದೆ. ಆ ದೇವಸಭೆಯಲ್ಲಿ ಇಂದ್ರಪೀಠದಲ್ಲಿ ಹೆಣ್ಣು ಪತ್ನಿ ಸತೀದೇವಿ ಕೂತಿದ್ದಾರೆ. ಅವರ ಬಲಪಾರ್ಶ್ವದಲ್ಲಿ ಯಮ ಅಗ್ನಿ ವಾಯು ವರುಣಾದ ಅಗ್ನಿ ದಿಕ್ಪಾಲಕರು ಕೂಡ ಆಸೀನರಾಗಿದ್ದಾರೆ. ಎಡಪಾರ್ಶ್ವದಲ್ಲಿ ಯಮದಗ್ನಿ ಅಗ್ನಿ ಗೌತಮ ಮೊದಲಾಗಿರ್ತಕ್ಕಂಥ ಸಪ್ತಋಷಿಗಳು ಕೂಡ ಆಸೀನರಾಗಿದ್ದಾರೆ.
ದೇವಾದಿ ದೇವತೆಗಳು, ಯಕ್ಷರು, ಗಂಧರ್ವರು ಅಲ್ಲದೆ ನವಗ್ರಹಗಳು ಕೂಡ ದೇವರಲ್ಲಿ ಪೀಠಸ್ಥರಾಗಿದ್ದಾರೆ. ಅಂತಹ ದೇವಾದಿ ದೇವತೆಗಳಲ್ಲೂ ಕೂಡ ಆಶೀರ್ವಾದವಾಗಿರ್ತಕ್ಕಂತಹ ಮಹೇಂದ್ರ ದೇವತೆಗೆ ಬ್ರಹ್ಮನ ಮಾನಸಪುತ್ರರಾಗಿರ್ತಕ್ಕಂಥ ನಾಗಮಾಸಿಗಳು ನಾಮಸ್ಮರಣೆ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗುತ್ತಾರೆ ಅಂದರೆ ನಾರಾಯಣ ನಾರಾಯಣ ಪಾಹಿ ಭುವನ ಭರಣ ಎಂಬುದಾಗಿ ನಾಗಮಾಸಿಗಳಾದರೂ ಕೂಡ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಆ ದೇವ ಸಭೆಗೆ ಬಂದಿದ್ದಾರೆ. ಮಹೇಂದ್ರ ಸಭೆಗೆ ಬಂದಂತ ನಾಗರನ್ನ ಮಹೇಂದ್ರ ಬಹಳ ಆನಂದದಿಂದ ಅವರನ್ನು ಬರಮಾಡಿಕೊಂಡು ಉಚಿತಾಸನದ ಮೇಲೆ ನಾಗರನ್ನು ಕುಳಿಸಿ ಮಹೇಂದ್ರ ಕೇಳ್ತಾ ಇದ್ದಂತೆ, ಗುರುಗಳೇ ಸಕಾಲಕ್ಕೆ ನನ್ನ ದೇವ ಸಭೆಗೆ ಬಂದಿದ್ದೀರಿ, ಬಹಳ ಸಂತೋಷ ಆಯ್ತು ಸ್ವಾಮಿ. ನೀವು ಪ್ರತಿನಿತ್ಯ ಕೂಡ ನನ್ನ ಸಭೆಗೆ ಬರ್ತಿದ್ದೀರಾ, ಆದರೆ ವಿಶೇಷ ಎಂಬಂತೆ ಈಗ ಯಾಕೋ ಯಾವ ಸ್ವರ್ಗ ಭೂಲೋಕ ಪಾತಾಳ ಲೋಕದಲ್ಲಿ ಸತ್ಯ ಅಸತ್ಯಗಳು ಯಾಕಂದ್ರೆ ಮೂರು ಲೋಕಗಳನ್ನು ಕೂಡ ಏಕಕಾಲದಲ್ಲಿ ಸಂಚಾರ ಮಾಡ್ತಕ್ಕಂಥ ಮಹಾನುಭಾವರು, ಅಲ್ಲದೆ ಬ್ರಹ್ಮರ ಮಾನಸ ಪುತ್ರರು ನೀವು. ಆದ್ದರಿಂದ ಸ್ವರ್ಗ ಭೂಲೋಕ ಪಾತಾಳ ಲೋಕದಲ್ಲಿ ಸತ್ಯ ಅಸತ್ಯಗಳು ಧರ್ಮ ಅಧರ್ಮಗಳು ಯಾವ ರೀತಿ ಕಾರ್ಯಭಾರ ಮಾಡ್ತೇವೆ ವಿಚಾರ ಈ ದೇವಲೋಕದಲ್ಲಿ ಬ್ರಹ್ಮರ್ಷಿಗಾದ ಪರ್ವತದವರು ಅಂತ ಆರೋಪಿಸಿದ್ದೇನೆ. ಆದರೆ ಎಲ್ಲಿ ಅಂತ ಮಹಾನುಭಾವರು ಧರ್ಮಾತ್ಮ ಯಾವ ರೀತಿ ಅವರು ವಿಚಾರ ತಿಳಿಸಿ ಎಂಬುದಾಗಿ ಮಹೇಂದ್ರ ನಾರದನ್ನು ಕೇಳಿದ್ದಾರೆ. ಆಗ ನಾಗಮಹರ್ಷಿಗಳಾದರೂ ಕೂಡ ಮಹೇಂದ್ರ ಹೇಳುವುದನ್ನು ಕೇಳು, ನಾರಾಯಣ ನಾರಾಯಣ ಅಮರ ಫಲನೆ ಕೇಳು
ಈ ಕಾಳಿಂಪುರ ರಾಜ ಗೋವಿಂದವರ್ಮ ಮಗನಾಗಿರ್ತಕ್ಕಂಥ ರಾಜ ಸತ್ಯವಂತ ಎಂತ ಸತ್ಯವಂತನೇ ಮಹೇಂದ್ರ ಎಂತ ಧರ್ಮಾತ್ಮನು ಪುಣ್ಯವಂತನು ಸುಗುಣಶೀಲನು ಮತ್ತೆ ದಯಾಶೀಲನಾಗಿರ್ತಕ್ಕಂಥ ಮಹಾನುಭಾವ ಅಲ್ಲದೆ ಆತನ ಪತ್ನಿಯಾದ ಚಂದ್ರಾಸದೇವಿ ಎಂತ ಮಹಾಭದ್ರತ ಶಿರೋಮಣಿ ಅಂತ ತಿಳಿದ್ಯ ಮಹೇಂದ್ರ ಇಂಥ ಸತ್ಯವಂತ ದಂಪತಿಗಳನ್ನ ಅಯ್ಯ ನಾನು 3 ಲೋಕದಲ್ಲಿ ಕೂಡ ನೋಡಿಲ್ಲಪ್ಪ ಅಂತ ಪುಣ್ಯಾತ್ಮರು. ಆ ಸತ್ಯವಂತ ಮಹಾರಾಜ ಸತ್ಯದಿಂದ ಧರ್ಮದಿಂದ ನಡೆದು ಆತನ ಪತ್ನಿ ಚಂದ್ರಾಸಿ ಮಹಾಭದ್ರತ ಶಿರೋಮಣಿಯ ಪ್ರಭಾವದಿಂದ ಇಡೀ ಕಾಳಿಂಗಪುರವೇ ನಿನ್ನ ಸ್ವರ್ಗವನ್ನೇ ನಾಚಿಸ್ತಕ್ಕಂಥ ರಾಜ್ಯಾಡಳಿತವನ್ನ ಮಹಾನುಭಾವನಾಗಿರ್ತಕ್ಕಂಥ ಸತ್ಯವಂತ ಮಹಾರಾಜ ಕಾಳಿಂಗಪುರದಲ್ಲಿ ಕೊಡ್ತಾ ಇದ್ದಾನಪ್ಪ ಅಂತ ಪುಣ್ಯಾತ್ಮ. ನನ್ನ ಮಾತು ನಿನಗೆ ಸುಳ್ಳು ಅನಿಸಬಹುದು. ಯಾಕೆ ನಾವು ಇಷ್ಟೊಂದು ಹೊರಡು ಬಿಟ್ಟು ಯಾಕೆ ನಂಬ್ತಾರೆ, ಎಲ್ಲ ಕಡೆ ಸುಳ್ಳು ಅಂದ್ಕೊಂಡ್ಬಿಡ್ತಾರೆ. ನನ್ನ ಮಾತು ನಿನಗೆ ಸುಳ್ಳಾಗ್ಬೋದು, ಆದ್ರೆ ಮಹಾನುಭಾವನಾಗಿರ್ತಕ್ಕಂಥ ಆ ಸತ್ಯವಂತ ಮಹಾರಾಜನ ಕುಲಗಳಾಗಿರ್ತಕ್ಕಂಥ ವಸಿಷ್ಠರನ್ನು ಪಕ್ಕದಲ್ಲಿ ಕುಳಿತಿದ್ದಾರೆ. ಅವರಿಗೆ ಕೇಳಿದ್ರೆ ಎಂಬುದಾಗಿ ಮಹಾನುಭಾವರಾಗಿರ್ತಕ್ಕಂಥ ನಾಲ್ಕು ವಸಿಷ್ಠರನ್ನು ತೋರಿಸು. ವಸಿಷ್ಠರಿಗೆ ಮಾತು ಕೇಳಿದ ಕೂಡಲೇ ಆನಂದ ಆಗುತ್ತಂತೆ. ಹೌದು ಮಹೇಂದ್ರ, ನಾಲ್ಕು ಮಾತು ಅಕ್ಷರ ಸಹ ಸತ್ಯ. ಸತ್ಯವಂತ ಮಹಾರಾಜರು ಸತ್ಯವಂತರು, ನೀತಿವಂತರು, ಧರ್ಮಾತ್ಮರು, ಸುಗುಣಶೀಲರು. ಅಲ್ಲದೆ ಆತನು ಮಾಡಿದ ಚಂದ್ರಾಸದೇವಿ ಅಂತ ಮಹಾಭದ್ರತ ಶಿರೋಮಣಿ ಸ್ವರ್ಗ ಭೂಲೋಕ ಪಾತಾಳ ಲೋಕದಲ್ಲಾಗಲಿ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಲ್ಲಾಗಲಿ, ಯಮ ಅಗ್ನಿ ವಾಯು ವರ್ಣಾದ ದಿಕ್ಪಾಲಕರಲ್ಲಾಗಲಿ, ಈ ಸಪ್ತ ಋಷಿಗಳಲ್ಲಾಗಲಿ, ದೇವತೆಗಳಾಗಲಿ, ಗಂಧರ್ವಲ್ಲ ಅಷ್ಟೇ ಮಹೇಂದ್ರ ನವಗ್ರಹಗಳಲ್ಲಿ ತೆರಳುತ್ತೀರಿ. ಈ ನವಗ್ರಹಗಳಲ್ಲಿ ಕೂಡ ಅಂತ ಸತ್ಯವಂತರಿಲ್ಲಪ್ಪ ಅಂತ ಸತ್ಯವಂತ ಮಹಾರಾಜ ಮೀರಿಸುವಂತ ಸತ್ಯವಂತರಿಲ್ಲ ಅಂದಾಗ ಆ ನವಗ್ರಹಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿದೇವತನ್ನ ಕಣ್ಣಿನ ಕೆಂಡವಾಗಿ ಮಾಡಿ ಗೋಪಾಲನ ದೇವಲೋಕದಲ್ಲಿ ಪ್ರವೇಶಿಸಿದ ಮಹೇಂದ್ರ ನಾಳೆ ವಸಿಷ್ಠರೇ ಹಾಕಿ ಆಮೇಲೆ ಮಂಗಳಾರತಿ ಮಾಡಿ ಮೊದಲು ಹಚ್ಚು, ಆಮೇಲೆ ಅಭಿಷೇಕ ಎಲ್ಲ ಹಾಕಿ ಕಾಯಿ ಹಿಡಿದು ಮಂಗಳಾರತಿ ಮಾಡಿ ಸ್ವಾಮಿಗೆ. ಈ ಕೂಡಿದ ಸಭೆಯಲ್ಲಿ ಆ ನಾಡವನ್ನು ಬಾಯಿಗೆ ಬಂದಂತೆ ಕೊಂಡಾಡುತ್ತಿರುವ ವಸಿಷ್ಠರೇ ಸಾಕು ಬಾಯಿ ಮುಚ್ಚಿ. ಆ ನೀಚರು ನನಗೆ ಎಷ್ಟು ಮಾತದವನು. ಮೂಗನ್ನು ಹಿಡಿದರೆ ಬಾಯಿ ತನ್ನಷ್ಟಕ್ಕೆ ತಾನೇ ಹೇಗೆ ಕರೆಯುವುದು, ಅದನ್ನು ಸಹಿಸಲಾದ ಕಷ್ಟವನ್ನು ಕೊಟ್ಟರೆ ಆ ದುರಾತ್ಮನ ತಾನಾಗೇ ಸತ್ತು ಅಂತ ಒಬ್ಬ ನೀಚನನ್ನ ಅಂತ ಕೊಂಡಾಡ್ತಾ ಇದ್ರು, ಮೂಗಲ್ಲಿಲ್ಲ ಅಂತ ಸಾಕು ಬಾಯಿ ಮುಚ್ಚಿ ಎಂಬುದಾಗಿ ಶನಿದೇವ ಒಬ್ಬ ನರಮಾನವನ್ನೇ ದೇವತೆಗಳ ಸಮ್ಮುಖದಲ್ಲಿ ಯಾವೆಲ್ಲ ಕೊಂಡಾಡ್ತಾ ಇದ್ದಿಲ್ಲ, ಅವನು ಹೊಗಳ್ತಾ ಇದ್ದಿಲ್ಲ. ಆದ್ರೆ ವಸಿಷ್ಠ ಸುಮ್ಮನೆ ಕೂತ್ಕೊಂಡು
ಅಂತ ಸಿರಿದೇ ಬಂದಾಗ ವಸಿಷ್ಠ ಕೋಪ ಬಂದ್ಬಿಡ್ತು. ಸೂರ್ಯಕುಮಾರ ಮಂತ್ರಗಾರಂತೆ ಗಾರಡಿಗಂತೆ ಶೇಷರ ಮಾಯಲ್ಲಿ ಸಾಮಾನ್ಯರನ್ನು ತೊಂದರೆಪಡಿಸುವುದು ಅದು ಬೆಳೆಸದಿದ್ದರೆ ಅದು ಹೊರಲಿಕ್ಕೆ ಒಟ್ಟು ಸ್ವಭಾವ. ನನ್ನ ಶಿಷ್ಯ ಅಂತವನ್ನೆಲ್ಲ ಆಡಿ ನುಡಿದಂತೆ ನಡೀತಕ್ಕಂಥ ಜಾಯಮಾನದವನಂದಾಗ ಶರೀರ ಹೇಳ್ತಾರಂತೆ ವಸಿಷ್ಠರೇ ಬಾಯಿ ಮುಚ್ಚಿ ಕೃಷಿಕರ ಶ್ರೇಷ್ಠ ಯಾರೇ ಯಜ್ಞಾದಿಗಳ ನೆಪದಿಂದ ಮೂರ್ಖ ಪ್ರಾಣಿಗಳಂತ ಒಂದು ಯಜ್ಞಾಂತ ಬಲಿಗಳನ್ನು ಪ್ರತ್ಯಕ್ಷ ಪ್ರಾಣಿಸಿದರು ನೀವಲ್ಲವೇ ನನ್ನನ್ನು ಹಿಂಸೆ ಕೊಡೋದು ಅಂತ ಹೇಳ್ತಾ ಇದ್ದೀರಾ? ನೀವು ಪ್ರಾಣ ಹಿಂಸೆ ಮಾಡೋದು. ಈ ಸೂರ್ಯಕುಮಾರ ಆಡಿದ ಮೇಲೆ ಮಾಡಿ ಅಂತೀವ ಸಿಗ್ತಾರೆ ಅಂದಾಗ ವಸಿಷ್ಠ ಕೋಪ ಸಹಿಸಕ್ಕಾಗಲ್ಲ. ಸೂರ್ಯಕುಮಾರ ಸುಮ್ಮನೆ ನಾನು ಜಮ ಪಚ್ಚಿಕೊಳ್ಳಿ, ನೀನೆಲ್ಲ ನಿನ್ನಂತ 100 ಸಿರಿಯನ್ನು ಬಂದು ಕೂಡ ಸತ್ಯವನ್ನು ಭಂಗಪಡಿಸಲು ಸಾಧ್ಯವಿಲ್ಲ. ನೋಡಿ ಎಂತ ನಂಬಿಕೆ ಇದೆ ವಸಿಷ್ಠಿಗೆ. 100 ಸಿರಿಯವರು ಬಂದು ಕೂಡ ಸತ್ಯ ಭಂಗಪಡಿಸಕ್ಕಾಗಲ್ಲ. ಎಂತ ನಂಬಿಕೆ ಇರಬೇಕಾದ್ರೆ ಇವರಿಗೆ. ಎಂದಾಗ ವಸಿಷ್ಠ ಹೇಳ್ತಾರಂತೆ, ಒಂದ್ ವೇಳೆ ನೀನಾದ್ರೂ ಪ್ರಯತ್ನ ಮಾಡಿ ಸತ್ಯವನ್ನು ಭಂಗಪಡಿಸಿದ್ದೆ ಆದ್ರೆಯೋ ಈ ದೇವಲೋಕದಲ್ಲಿ ಪ್ರತಿಜ್ಞೆ ಮಾಡ್ತೇನೆ, ನನ್ನ ಜಪ ಅಥವಾ ಹೋಮಾದಿಗಳು ನಿನಗೆ ದಾರಿ ಇರ್ತೀನಿ. ವಸಿಷ್ಠರು ಪ್ರತಿಜ್ಞೆ ಮಾಡಿಬಿಡುತ್ತೆ. ಏನ್ ಗಲಾಟೆ? ಈ ಪ್ರತಿಜ್ಞೆಯನ್ನು ಕೇಳಿ ಚಂದೇವಾದ್ರು ಕೂಡ ಪ್ರತಿಜ್ಞೆ ಮಾಡ್ತಾ ಇದ್ರಂತೆ. ವಸಿಷ್ಠರೇ, ನಿಮ್ಮ ಉಪದೇಶಿಸಿನ ಸತ್ಯವನ್ನು ಕ್ಷಣ ಮಾತ್ರದಲ್ಲಿ ನಾನು ಹೀಗೆ ಹೇಳಿದ್ರೆ ನನಗೆ ಹೋಮಾದಿಗಳು ನಿನಗೆ ದಾರಿ ಇರ್ತೇನೆ ಎಂಬುದಾಗಿ ಸುಮ್ಮನೆ ಹಾಕಪ್ಪ ಸಾಕು. ಈ ಕಡೆ ಬೇಡ ಎಣ್ಣೆ ಕಮ್ಮಿ ಮಾಡಿ ಯಾರು ಎಣ್ಣೆ
ದೇವಾದಿಗಳು ನಿಮಗೆ ದಾರಿ ಇರ್ತದೆ ನನ್ನ ಪುತ್ರ ಎಂಬುದಾಗಿ ಶನಿದೇವರು ವಸಿಷ್ಠರು ಇಬ್ರು ಕೂಡ ದೇವಲೋಕದಲ್ಲಿ ಪ್ರತಿಜ್ಞೆ ಮಾಡಬೇಕು. ಇವರಿಬ್ರು ಜಗಳ ಮಾಡ್ಕೊಂಡು ಯಾವ ಪ್ರತಿಜ್ಞೆ ಮಾಡ್ತಾ ಇರಲಿ ಮಹೇಂದ್ರ ಭಯ ಆಗೋಯ್ತು. ಯಾಕೆಂದ್ರೆ ಶನಿದೇವರು ಸಾಮಾನ್ಯರಲ್ಲ, ವಸಿಷ್ಠರು ಸಾಮಾನ್ಯರು, ಇಬ್ರು ಮಹಾನ್ ಭಾವನೆ. ದೊಡ್ಡ ದೊಡ್ಡ ಜಗಳ ಮಾಡ್ಕೊಂಡು ಪ್ರತಿಜ್ಞೆ ಮಾಡ್ತಾ ಹೋದ್ರೆ ಸಾಮಾನ್ಯ ಜನರ ಪಾಡೇನು. ಇವರಿಬ್ರು ಜಗಳ ಮಧ್ಯದಲ್ಲಿ ಯಾರು ಸಿಕ್ಕಾಕೊಂಡ್ರು? ಯಾರು? ಶತ್ರುಘ್ನ ಮಹಾರಾಜ್ ಹಾಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಯಾರು ಸಿಕ್ಕಾಕೊಳ್ತಾರೆ ಎಂಬುದಾಗಿ ಮಹೇಂದ್ರ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಕೆಳಗಿಳಿದು ಶನಿದೇವ ವಸಿಷ್ಠರೇ, ನಾಳೆ ಸುಮ್ಮನೆ ಕೊಂಡಾಯ್ತು ಹುಡ್ತಾ ಇದ್ದೀರಾ? ನೀವೇನು ನಿಮ್ಮ ಪ್ರತಿಷ್ಠೆಗೋಸ್ಕರ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ ಸ್ವಾಮಿ. ಆದ್ರೆ ನಿಮ್ಮ ಪ್ರತಿಜ್ಞೆಗಳ ಮಧ್ಯದಲ್ಲಿ ಸಾಮಾನ್ಯ ಆಗಿರ್ತಕ್ಕಂಥ ಶತ್ರುಘ್ನ ಮಹಾರಾಜನ ಪಾಡೇನು? ಸ್ವಾಮಿ ದಯವಿಟ್ಟು ಜಗಳ ಇಲ್ಲಿ ನಿಲ್ಲಿಸಬೇಕು, ನಿಮ್ ಕೈ ಮುಗಿತೀನಿ ಎಂಬುದಾಗಿ ಮಹೇಂದ್ರ ಆ ದೇವಸಭೆಯಲ್ಲಿ ಮುಕ್ತಾಯ ಮಾಡಿದ. ದೇವಸಭೆ ಮುಕ್ತಾಯ ಮಾಡಿದ್ರೆ ದೇವತೆಗಳೇ ಕೂಡ ತಮ್ಮ ಅರಮನೆಗಳಿಗೆ ತೆರಳಿದ್ದಾರೆ. ಆದ್ರೆ ಮಹಾನುಭಾವ ಆಗಿರ್ತಕ್ಕಂಥ ನಾಗರ ಮತ್ತೆ ಏಕಾಂಗಿಯಾಗಿ ಸಭೆಯಲ್ಲಿ ದೇವಲೋಕದಲ್ಲಿ ಪರಮಾತ್ಮ ಏನಿದೆ ನಿನ್ನ ಮಾಯೆ? ಏ ಗೋವಿಂದ ಶ್ರೀ ಮುಕುಂದ ಮಾತಾಡ್ತಾರಂತೆ. ಕಲಹ ಬೀಜವನ್ನು ನೆಟ್ಟಿದ್ದಾಯಿತು, ಅದು ಮೊಳಕೆಯಾಗಿ ಸಸಿಯಾಗಿ ಮರವಾಗಿ ಪುಷ್ಪವೃಷ್ಟಿಯಾಗಿ ಫಲಗೊಳ್ಳುವುದನ್ನು ನೋಡಿದ ಆನಂದ ಪಡಬೇಕು. ನಾರಾಯಣ ನಾರಾಯಣ. ಇಲ್ಲಿ ನಾರದ ಮಾಸ್ಟರ್ ಎಂತ ಬೀಜ ನೆಟ್ಟಿದ್ದಾರೆ ಅಂದ್ರೆ, ಶತ್ರುಘ್ನ ಮಹಾರಾಜನ ಸತ್ಯಾನ ಬೀಜವನ್ನ ಶನಿದೇವನ ಭೂಮಿಯಲ್ಲಿ ಬಿತ್ತಿದ್ದಾರೆ ಅಂದ್ರೆ ಅರ್ಥ ಏನಂದ್ರೆ, ಎಲ್ಲೋ ಎಲೆಮರೆ ಕಳೆಯುತ್ತಿರುವ ಶತ್ರುಘ್ನ ಮಹಾರಾಜ ಸತ್ಯವನ್ನು ಜಗತ್ತಿಗೆ ತಿಳಿಸಬೇಕೆಂಬುದಾಗಿ ನಾರದರು ಒಂದು ನಾಟಕ ಏರ್ಪಾಡು ಮಾಡಿದ್ರು ದೇವಲೋಕದಲ್ಲಿ. ಆ ನಾಟಕಕ್ಕೆ ಶನಿದೇವರಿಂದ ಉಚಿತದಿಂದ ಭೇಟಿ ಹಾಕಿ ಯಾವ ರೀತಿಯಾಗಿ ನಾಟಕ ನಡೆಸಿದ್ರು ನೋಡ್ತೇನೆ ಎಂಬುದಾಗಿ ಮಹಾನುಭಾವರಾಗಿರ್ತಕ್ಕಂಥ ನಾರದರು ಕಾದಿದ್ದಾರೆ. ಯಾವಾಗ ಮಹಾನುಭಾವರಾಗಿರ್ತಕ್ಕಂಥ ಶನಿದೇವ ದೇವಲೋಕದಲ್ಲಿ ಪ್ರತಿಜ್ಞೆ ಮಾಡಿ ತಕ್ಷಣವೇ ತಮ್ಮ ಚಿತ್ತವನ್ನು ಕಾರ್ಯಗೊಳ್ಳಲು ಮೇಲ್ಪಾಡು ಧರಿಸಿದ್ದಾರೆ ಶನಿದೇವ. ಆಗ ಮಹಾನುಭಾವರಾಗಿರ್ತಕ್ಕಂಥ ಶನಿದೇವ ಕಾಗಿ ಕಟ್ಟಿದ ತೇರಿನ ಮೇಲೆ ಯಶೋಪ್ರವಸ್ತನಾಗಿ ಕಾರ್ಯಕ್ರಮ
ಅಕ್ಕಪಕ್ಕದಲ್ಲಿ ಕಾದಿದ್ದಾರೆ ಸಮಯಕ್ಕಾಗಿ. ಶನಿದೇವ ಎಂತ ಮಹಾನ್ ಭಾವನಾಗಿದ್ರು ಕೂಡ ಸುಮ್ಮನೆ ಎಲ್ಲ ರಾಶಿ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಮಯ ಬರಬೇಕು. ಆ ಸಮಯವನ್ನು ಏನಂತ ಕರೀತಾರೆ ಪ್ರಾಚೀನ ಮಹನೀಯರು? ಗ್ರಹಚಾರ ಕಾಲ. ಏನಂತ ಕರಿತೀವಿ? ಇವಾಗ ಹೇಳಿದ್ರೆ ಹೂ ಅಂತ ಅದಕ್ಕೆ ಹೂ ಅಂದಿದೆ ಗಟ್ಟಿ. ಗ್ರಹಚಾರ ಕಾಲ. ಗ್ರಹಚಾರ ಕಾಲಕ್ಕಾಗಿ ಮಹಾನ್ ನೋಡಿ ಅಂತ ಮಹಾನ್ ಭಾವನಾಗಿದ್ರು ಶನಿದೇವ ಗ್ರಹಚಾರ ಕಾಲಕ್ಕೆ. ಯಾಕಂದ್ರೆ ಸುಮ್ಮನೆ ಎಲ್ಲ ರಾಶಿ ಪ್ರವೇಶ ಮಾಡಿ ನಾವು ಇರಕ್ಕಾಗ್ತಿತ್ತ? ಆ ಮಹಾನ್ ಭಾವ ಶತ್ರುಗಳ ರಾಶಿ ಪ್ರವೇಶ ಮಾಡೋದಕ್ಕೆ ಸಮಯ ಸಿಗಲಿ ಅಂತ ಕಾಯ್ತಾ ಇದ್ದಾನಂತೆ. ಇಲ್ಲಿ ಕಾಳಿಂಗಪುರದಲ್ಲಿ ಶತ್ರುಘ್ನ ಮಹಾರಾಜ ಚಂದ್ರಾಸ ದಂಪತಿಗಳು ಕಾಳಿಂಗಪುರವನ್ನ ಕಾಳಿಂಗಪುರದ ಪ್ರಜೆಗಳನ್ನ ಯಾವ ರೀತಿಯಾಗಿ ಪರಿಪಾಲನೆ ಮಾಡ್ತಾರೆ, ರಾಜ್ಯಭಾರ ಮಾಡ್ತಾರೆ ಅಂದ್ರೆ ಮಂತ್ರಿ ಹೇಳ್ತಂತೆ ಪ್ರಭುಗಳೇ ತಮ್ಮ ಆಳ್ವಿಕೆಯಲ್ಲಿ ಸರ್ವರೂ ಕ್ಷೇಮ. ಪ್ರಜೆಗಳ ಕಾಲ ಕಾಲಕ್ಕೆ ಮಳೆಗಳಾಗುತ್ತ ಸ್ತ್ರೀಯರಿಗೆ ಧ್ಯಾನಾಸಕ್ತವಾಗಿ ಸರ್ವರು ಸುಖ ಸಂತೋಷದಿದ್ದಾರೆ. ಮುಂದೇನ ನಿಮ್ಮಂತ ಮಂತ್ರಿ ಸೇನಾಪತಿಗಳು ಪರ್ಯಂತ ನನ್ನ ರಾಜ್ಯಕ್ಕೆ ಕುಂದು ಕೊರತೆಗಳಿದ್ದರೇನು ಎಂಬುದಾಗಿ ಮಹಾರಾಜರು ಮಂತ್ರಿ ಸೇನಾಪತಿಗಳೊಡನೆ ಇಡೀ ಆ ಕಾಳಿಂಗಪುರ ದೇವಕ್ಷೇಮವನ್ನು ವಿಚಾರಿಸಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಕಾಳಿಂಗಪುರದ ಕುಲಪುರೋಹಿತರು ಆಗಿರ್ತಕ್ಕಂಥ ಪಶುಪತಿ ಶಾಸ್ತ್ರಿಗಳು ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಬರ್ತಾ ಇರೋದು ಸಭೆಗೆ. ಯಾವ ರೀತಿಯಾಗಿ ಬರ್ತಾ ಇದ್ರಂದ್ರೆ ಓರೆ ಶ್ರೀ
ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂದಂತ ಗುರುಗಳನ್ನ ಮಹಾರಾಜ ಬಹಳ ಆನಂದದಿಂದ ಬರಮಾಡಿಕೊಂಡು ಒಂದು ಪೀಠದ ಮೇಲೆ ಗುರುಗಳನ್ನ ಕುಳ್ಳಿರಿಸಿ ಆ ಗುರುಗಳನ್ನ ಕೇಳ್ತಾರಂತೆ, ಗುರುಗಳೇ ನೀವು ಪ್ರತಿನಿತ್ಯವೂ ಕೂಡ ನನ್ನ ಸಭೆಗೆ ಬರ್ತಿದ್ರೆ ಅದರಲ್ಲಿ ಯಾವ ವಿಶೇಷವಿಲ್ಲ, ಆದ್ರೆ ವಿಶೇಷವಿದೆ ಮತ್ತು ತಮ್ಮ ಕೈಯಲ್ಲಿ ಯಾವ ಒಂದು ಗ್ರಂಥವನ್ನು ಇಟ್ಕೊಂಡು ಬಂದಿದ್ರು ಸ್ವಾಮಿ, ಯಾವುದು ಆ ಗ್ರಂಥ? ನೀವು ಪ್ರತಿದಿನ ಬೆಳಿಗ್ಗೆ ತಾನೇ ಬರ್ತೀರಿ, ಕೈಯಲ್ಲಿ ಒಂದು ಗ್ರಂಥ ಇದೆಯಲ್ಲ ಅಂದಾಗ ಗುರು ಹೇಳ್ತಂತೆ, ಮಹಾರಾಜ ಇದು ಸಾಮಾನ್ಯ ಗ್ರಂಥವಲ್ಲ, ಗ್ರಹಗಳನ್ನು ತಿಳಿಸ್ತಕ್ಕ ಗ್ರಹಗಳ ವಿಚಾರ ತಿಳಿಸ್ತಕ್ಕಂತ ಗ್ರಹ ಸಂಪುಟ. ಈ ಗ್ರಂಥದಲ್ಲಿ ನವಗ್ರಹಗಳು, ನವಗ್ರಹಗಳ ಪೂಜಾ ಫಲ ವಿಧಾನ, ಯಾವ ಯಾವ ಗ್ರಹ ಯಾವ ರೀತಿಯಾದ ಗುಣವನ್ನು ಹೊಂದಿದೆ ಎಂಬುವಂತ ವಿವರಣೆ ನೀಡ್ತಕ್ಕಂತ ಮಹಾಗ್ರಂಥ. ಈ ಗ್ರಂಥದಲ್ಲಿ ಎಲ್ಲಾ ಗ್ರಹದ ವಿಚಾರ ಇದೆ ಅಂದಾಗ ಗುರುಗಳು ಮಹಾರಾಜ ಹೇಳ್ತಕ್ಕಂಥ ಗುರುಗಳೇ, ಲೋಕದಲ್ಲಿ ನವಗ್ರಹಗಳು ಹೇಳ್ತಾರೆ ಸ್ವಾಮಿ. ಈ ನವಗ್ರಹಗಳೆಂದ್ರೆ ಆ ನವಗ್ರಹಗಳ ವಿಚಾರ ಎಂತದ್ದು, ನರಮಾನವರ ಮೇಲೆ ನವಗ್ರಹಗಳ ಪ್ರಭಾವ ಏನು, ಯಾವ ಯಾವ ಗ್ರಹ ಯಾವ ರೀತಿಯಾದ ಗುಣವನ್ನು ಹೊಂದಿದೆ, ಒಮ್ಮೆ ಆ ಗ್ರಹದ ವಿಚಾರ ನಮ್ಗೆ ತಿಳಿಸ್ಬೇಕು ಸ್ವಾಮಿ ಎಂದಾಗ ಆ ಪುಷ್ಪದ ಶಾಸ್ತ್ರಿಗಳಾದ್ರೂ ಕೂಡ ನವಗ್ರಹಗಳ ವಿಚಾರವನ್ನ ಯಾವ ರೀತಿಯಾಗಿ ಮಹಾರಾಜ ತಿಳಿಸ್ತಾನೆ ಅಂದ್ರೆ, ಸ್ವಲ್ಪ ಕಾಯಿ ತಗೊಂಡಿತ್ತು ತಗೊಂಡಿದ್ದೀರಾ ನೋಡು, ಹಾಕಿ ತೋರಿಸ್ತಾನಲ್ಲ ಆ ಗ್ರಹಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಅಭಿಷೇಕ ಹಾಕು, ಹಣ್ಣು ಮುರಿ, ಅದು ತುಂಬ ಹೂವು ಇಡು, 2 ಕಡ್ಡಿ ಹಚ್ಚು, ಮತ್ತೆ ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು. ಆ ಗ್ರಹಕ್ಕೆ ಪೂರ್ತಿ ಮಾಡಿ ನಮಸ್ಕಾರ ಮಾಡಿ ಕೂತ್ಕೊಂಬೇಡ ಗ್ರಹ ಪೂಜೆ ಹೋಗಿ, ಸರಿನಾ? ಎಲ್ಲ ಗ್ರಹದ್ದು ಸಾಂಗ್ ನಿಧಾನಕ್ಕೆ ಮಾಡು, ಗಾಬರಿ ಕೂಡ ಹೋಗ್ಬೇಡ. ಹೆಂಗೆ ಅರ್ಶಿನ ಕುಂಕುಮ ಪ್ರತಿಯೊಂದು ಅರ್ಪಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಬೇಕು, ಸರಿನಾ? ಗ್ರಹದ ಪೂಜೆ ಆಗೋರು ಕೂತ್ಕೊಂಬೇಡ ಆಯ್ತಾ? ಮದ್ದಿಸ್ ಮಾಡಿ ಗೋಧಿ ಸೂರ್ಯಗ್ರಹ ಸಿಕ್ತಾ? ಮದ್ದಿದ್ದು ಸಿದ್ದರಾಜ ನಿಧಾನ ಕೇಳಿ ಮಾಡಿಸು, ಎಲ್ಲ ಪದಾರ್ಥಗಳು ಅರ್ಪಿಸ್ಬೇಕು ಅಲ್ಲಿಗೆ, ಸರಿನಾ? ರಾಜಾಗ್ರಹವು ಸೂರ್ಯ
ನವಗ್ರಹಗಳಲ್ಲಿ ಪ್ರಥಮ ರಾಜಗ್ರಹವಾಗಿರ್ತಕ್ಕಂಥ ಸೂರ್ಯಗ್ರಹ ಇಡೀ ಜಗತ್ತಿಗೆ ಬೆಳಕು ಬಿಸಿಲನ್ನು ಕೊಡ್ತಕ್ಕಂಥ ಮಹಾನ್ ಭಾವ. ಬೆಡ್ಶೀಟ್ ದೊಡ್ಡ ತರಬೇಕಾಯ್ತು. ಮಹಾನ್ ಭಾವವಾಗಿರ್ತಕ್ಕಂಥ ಸೂರ್ಯ ದೇವ ಇಡೀ ಗ್ರಹಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಗ್ರಹ. ಯಾಕೆಂದ್ರೆ ಇಡೀ ಜಗತ್ತಿಗೆ ಬೆಳಕು ಬಿಸಿಲನ್ನು ಕೊಡ್ತಕ್ಕಂಥ ಮಹಾನ್ ಭಾವ ಸೂರ್ಯ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಬೆಳಕು ಬಿಸಿಲಲ್ಲಿ ಯಾರಾದ್ರೂ ಬದುಕಬೇಕಾಗುತ್ತೆ? ಒಂದು ಸೂರ್ಯ ಯೋಚನೆ ಮಾಡಿ. ಒಂದು ಸಕಲ ಜೀವರಾಶಿಗಳು ಕೂಡ ಸೂರ್ಯನ ಕಿರಣಗಳಿಂದ, ಆತನ ಪ್ರಭೆಯಿಂದ, ಆತನ ಬೆಳಕಿನಿಂದ ನಾವು ಬದುಕಕ್ಕೆ ಸಾಧ್ಯ ಇದೆಯಾ? ಯಾರು ಸೂರ್ಯದಿಂದ ನಾವು ಯಾರು ಇಡೀ ಜೀವರಾಶಿಯಿಂದ ಜಗತ್ತಿನಲ್ಲಿ. ಅಲ್ಲದೆ ಅರಿಗೆಲ್ಲ ದೊರೆ ಸೂರ್ಯ ಸರ್ವರಿಗೂ ತಾನು ದರ್ಶನವನ್ನು ಕೊಡ್ತಕ್ಕಂಥ ಮಹಾನ್ ಭಾವ. ಇಷ್ಟೊಂದು ದೇವರ ಹೆಸರುಗಳೆಲ್ಲ ಕೇಳಿದ್ವಿ. ಯಾವ ದೇವರನ್ನ ನಾವು ನೋಡಿದೀವ ಪ್ರತ್ಯಕ್ಷ? ಸೂರ್ಯನನ್ನ ಪ್ರತಿಯೊಬ್ಬರು ಕೂಡ ನಾವು ದರ್ಶನ ಮಾಡ್ತೀವಿ. ಪ್ರತಿಯೊಬ್ಬರು ತಾನು ದರ್ಶನವನ್ನು ಕೊಡ್ತಕ್ಕಂಥ ಮಹಾಮಹಿಮ ಸೂರ್ಯದೇವ. ಅಂತ ಸೂರ್ಯದೇವರಿಗೆ ಬಿಳಿ ಎಕ್ಕಡ ಪುಷ್ಪ, ಗೋಧಿ ಧಾನ್ಯ, ಬೆಲ್ಲ, ಖಾರವಾದ ಆಹಾರ ಮತ್ತು ಕೆಂಪು ಬಣ್ಣದ ವಸ್ತ್ರವನ್ನ ಸೂರ್ಯದೇವರಿಗೆ ಸಮರ್ಪಣೆ ಮಾಡಿ ಆ ಸೂರ್ಯದೇವರನ್ನಾದ್ರೂ ಕೂಡ ಜಪ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾಧ್ಯತಿಂ ತಮೋನಿಂ ಸರ್ವಪಾಪಾಜ್ಞಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವರ ಪಾದಾರವೇ ಗೋವಿಂದ. ಗೋವಿಂದನ ಇಟ್ಟರೆ ಒಂದ್ಸರಿ ಕತೆ ಕೇಳ್ತಾರೆ. ಗೋವಿಂದನ ಅಲ್ಲ, ಗೋವಿಂದನ್ನೇ ಜೋರಾಗಿ ಇಕ್ತಾರೆ. ಗೋವಿಂದ ಅಂತ ಜೋರಾಗಿ ಇಕ್ಕಿರೆ ಯಾರಾದ್ರೂ ಗೋವಿಂದಪ್ಪ ಅಂತ ಕಂಡಿರ್ತಾರಲ್ಲ, ಗೋವಿಂದ ಅಂತ ಕರೀತಾ ಇದೆಯಾ? ಅಲ್ಲ, ಒಂದು ಸರಿ ನಾವು ಗೋವಿಂದ ಕೂಗಿದ್ರೆ ತಿರುಪತಿ ಮನೆಗೆ ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿಗೆ ಎಚ್ಚರಿಕೆ ಆಗ್ಬೇಕು. ಕಪಾಳ ಕೊಡದಂಗೆ ಆಗ್ಬೇಕು ನೋಡ್ರಿ. ಏನಪ್ಪ ಬಾಡ ಗೋವಿಂದ ಇಟ್ಬಿಟ್ಟಲ್ಲ ಅಂತ. ಆ ತರ ಇರ್ಬೇಕು ನಾವು ಒಂದ್ಸರಿ ಗೋವಿಂದ ಇಟ್ಟದ್ದು. ನೀವ್ ಹೆಂಗಿರ್ತೀರಿ ಗೊತ್ತಾ? ಗೋವಿಂದ ಅಂತ ಒಬ್ರು ಇಕ್ಕೆ ಗೋವಿಂದ ಇಕ್ಕೆ ಅಂತ ಬಲವಂತ ಅಂತಾರೆ. ಅವರು ಕೂಗ್ತಾ ನೋಡಮ್ಮ, ನಿಮ್ಮ ಯಜಮಾನ ಹೆಸರು ಗೋವಿಂದಪ್ಪ ಅಂತಿದ್ರೆ ನೀವು ಸುಮ್ಕಿ ನಿಧಾನ ಕರೀರಿ. ಯಾಕೆ ಅಂದ್ಕೊಂತೀರಿ? ಯಾಕೆಂದ್ರೆ ಗಂಡಸ್ರು ಗೋವಿಂದ ಕುಡಿದ್ರೆ ಭಯ. ಈಗ ಗೋವಿಂದ ನಾವೇ ಮೊದಲ ಮುಖಡ ಏನೇ ಆ ಶಿವಣ್ಣರ ಮೇಲೆ ರಾತ್ರಿ ಗೋವಿಂದ ಗೋವಿಂದ ಅಂತ ನಮ್ಮನೆ ದುಡ್ಡಿಸ್ಕೊಂಡು ಹೇಳ್ತಿದ್ದೆ. ಬಾಯಿ ಹೋಗ್ತೀನಿ ಗೈತೆ ಅಂತ. ಇಲ್ಲಿ ಯಾರು ಇಲ್ಲ, ಯಾರು ನಾನು ಗೋವಿಂದಪ್ಪ ನಿಮ್ಮ ಯಜಮಾನ ಹೆಸರು. ಜೈ ಶ್ರೀರಾಮ ಗೋವಿಂದ. ಅದು ಶ್ರೀರಾಮ್ ಹೋಗಿ ನೀರು ವಾಪಸ್ ಬಂತು. ಬಾಯಲ್ಲಿ ನೀರು ಕುಡ್ಸೋ ಜನ ಅಕ್ಸಪುರದವ್ರು ಹಸೆ ಬೆಂಕಿ ಇಡ್ತಾರೆ. ಬಾಯಲ್ಲಿ ಹಿಡ್ಕೊಂಡು ನೋಡ್ತಾರೆ ಬಂದು. ಆಯ್ತನಪ್ಪ ಅದು ಸ್ವಾಮಿ. ಎರಡು ಇನ್ನೊಂದು ಅಕ್ಕಿ ಭತ್ತ. ಹಾ, ಚಂದ್ರ ಚಂದ್ರನೆಂಬೋ
ಇಡೀ ನವಗ್ರಹಗಳಿಗೆ ಶಾಂತ ಗುಣವುಳ್ಳಂತ ಗ್ರಹ. ಶಾಂತ ಅಂದ್ರೆ ಸಮಾಧಾನ. ಯಾವಾಗಲೂ ತುಂಬಿದಲ್ಲಿದ್ದಂಗೆ ಹೇಳ್ತಾರಲ್ಲ, ತುಂಬಿದಲ್ಲಿದ್ದಂಗೆ ಅವನು ಎಂತ ಮನುಷ್ಯ. ಯಾವಾಗಲೂ ಆ ತರ ಗುಣ ಇದೆ ಯಾವ್ದು ಚಂದ್ರ. ಯಾಕೆಂದ್ರೆ ಸೂರ್ಯ ಅಡಿಗೆಲ್ಲ ದೊರೆ ಆದ್ರೆ ಚಂದ್ರ ಇರುಳಿಗೆಲ್ಲ ದೊರೆ. 24 ಗಂಟೆ ಬೆಳಕು ಬಿಸಿಲಿದ್ರು ಗೊತ್ತೇ ಕಷ್ಟ ಮನುಷ್ಯ. ಬಿಸಿಲಿದ್ರೆ 24 ಗಂಟೆ ಬಿಸಿಲಿದ್ರೆ ಇರಕ್ಕಾಗುತ್ತ ನಾವು? ಬೆಳಗ್ಗೆಯಿಂದ ಸಂಜೆವರೆಗೂ ಬೇದಿರ್ತಕ್ಕಂಥ ಭೂಮಿಯನ್ನು ಬೆಳೆಸ್ತಕ್ಕಂಥ ಮಹಾನ್ ಭಾವ ಯಾರಂದ್ರೆ ಚಂದ್ರ. ಅದಕ್ಕೆ ಚಂದ್ರನ ಶಾಂತ ನೋಡಿ ಎಂತ ಪ್ರಶಾಂತವಾಗಿದೆ ವಾತಾವರಣ. ಇಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಮಹಾನ್ ಭಾವ ಚಂದ್ರ. ಅಲ್ಲದೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ವೃಕ್ಷ ರಾಶಿ ಅಂದ್ರೆ ಗಿಡ ಮರಗಳ ಅಧಿಪತಿ ಚಂದ್ರ. ಚಂದ್ರನ ಕಾಯಿಲೆ ಜಗತ್ತಿನಲ್ಲಿ ಯಾವ ಗಿಡ ಮರವೂ ಇಲ್ಲ. ಗಿಡ ಮರಗಳೇ ವೃಕ್ಷಗಳ ಮೇಲೆ ಜೀವ ಉಳಿಯುತ್ತೆ, ಇರುತ್ತೆ ಜೀವರಾಶಿ. ಅಂತ ವೃಕ್ಷ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರದೇವನಿಗೆ ಮುತ್ತಿಗೆದಾಗುತ್ತೆ ಅಕ್ಕಿ ಧಾನ್ಯ, ತುಪ್ಪ, ಉಪ್ಪಿನ ಆಹಾರ ಮತ್ತು ಬೇರೆ ವಸ್ತುಗಳನ್ನ ಚಂದ್ರನಿಗೆ ಸಮರ್ಪಣೆ ಮಾಡಿ ಧರಿಶಂಕತುಷಾರಾಭಂ ಶ್ರೀರಾಮ ಸಮುದ್ಭವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮುಕುಟಭೂಷಣಂ. ಚಂದ್ರದೇವರ ಪಾದಾಲಯಕ್ಕೆ ಗೋವಿಂದ. ಆಯ್ತಪ್ಪ, ಅದ್ರ ಮೇಲೆ ಐತ ತೊಗರಿ ಮಂಗಳ ಗ್ರಹ ಸಿಕ್ತಾ? ಮೂರು ಜನ ಅಂತಾರೆ ಅವರು. ಸಿಕ್ತು ಸ್ವಾಮಿ ಅಂತ ಅಂದ್ರಣ. ಕ್ರೂರ ಗ್ರಹ ಇದು ಕೇಳು. ನವಗ್ರಹಗಳಿಗೆಲ್ಲ ಅತಿ ಕ್ರೂರ ಗುಣವುಳ್ಳ ಗ್ರಹ. ಕ್ರೂರ ಅಂದ್ರೆ ಸಿಕ್ಕಾಪಟ್ಟೆ ಕೆಟ್ಟ ಗ್ರಹ ಅಂತ. ಆದರೆ ಮಂಗಳ ಗ್ರಹ ಕ್ರೂರ ಗುಣವುಳ್ಳ ಗ್ರಹವಾಗಿದ್ರು ಕೂಡ ನಮ್ಮ ಮನೆಯಲ್ಲಿ ನಡೆಯತಕ್ಕಂಥ ಶುಭ ಕಾರ್ಯಗಳ ಅಧಿಪತಿ ಮಂಗಳ. ಮಂಗಳ ಅಂದ್ರೆ ಶುಭ. ಯಾರಾದ್ರೂ ಹೇಳ್ತಾರೆ ಮಂಗಳ ಕಾರ್ಯ ಅಂತ, ಒಳ್ಳೆ ಕಸತಾನ ಮಂಗಳ ಕಾರ್ಯ ಅನ್ನೋದು. ಅಂತ ಮಂಗಳ ಕಾರ್ಯಗಳ ಅಧಿಪತಿ ಈ ಮಂಗಳ ಗ್ರಹ. ಮಂಗಳ ಗ್ರಹ ಒಂದು ಅಂಗಾರಕ, ಇನ್ನೊಂದು ಕುಜ. ಈ ಮಂಗಳ ಗ್ರಹ ಒಳ್ಳೆ ರೀತಿಯಲ್ಲಿ ನಮ್ಮ ರಾಶಿ ಪ್ರವೇಶ ಮಾಡಿ ಒಳ್ಳೆ ಮನೆಯಲ್ಲಿ ಆಗಿರ್ತದೆ. ಮನೆಯಲ್ಲಿ ಏನಾದ್ರು ಸುಖ ಭಗವಂತ ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾನೆ. ದುಡ್ಡು, ಕಾಸು, ಹಣ, ಅಂತಸ್ತು, ಬಂಧು ಬಳಗ, ತೋಟ, ಮನೆ ಎಲ್ಲ ಅನುಕೂಲ ಇರುತ್ತೆ. ಆದ್ರೂ ಮನೆಯೊಳಗೆ ಒಂದು ಗೃಹ ಪ್ರವೇಶ ಇಲ್ಲ, ಒಂದು ಮದುವೆ ಇಲ್ಲ, ಒಂದು ಶ್ರೀಮಂತ ಇಲ್ಲ, ಒಂದು ನಾಮಕರಣ ಇಲ್ಲ, ಒಂದು ದೇವ್ರ ಕೆಲಸ ಇಲ್ಲ, ಏನೊಂದು ಇಲ್ಲ. ಭಗವಂತ ಎಲ್ಲ ಅನುಕೂಲ, ಏನ್ ಬರ್ತಾನೆ ಇಲ್ಲ, ತುಂಬಿ ಬೀಳ್ತಾ ಇದೆ ಮನೆ ಸಂಪತ್ತು. ಅಂತ ಶುಭ ಕಾರ್ಯ ಒಳ್ಳೇದೆಲ್ಲ ಆಗುತ್ತೆ. 4 ಜನಕ್ಕೆ ಅನ್ನ ಹಾಕಿ ಏನಾದ್ರು ಒಂದು ದೇವ್ರ ಕೆಲಸ ಮಾಡಿ ಅನ್ನ ಹಾಕಿದ್ಮೇಲೆ ಅದು ಮನೆಗೆ ಎಷ್ಟು ಸಂಪತ್ತು ದೇವ್ರ ಪ್ರಯೋಜನ.
ಕೋಟಿ ಇದ್ರೆ ಪ್ರಯೋಜನ ಇಲ್ಲ. ಏನೋ ಸುಖಕಾರಿ ಆಗ್ಬೇಕು, ಜನಕ್ಕೆ ಏನೋ ಕೊಡ್ಬೇಕು. ಅಂತ ಸುಖಕಾರಿ ಆಗ್ಬೇಕಾದ್ರೂ ಮಂಗಳ ಗ್ರಹದ ಅನುಗ್ರಹ ಇರಬೇಕು. ಆ ಗ್ರಹ ಅಂಗಾರಕನಾಗಿ ರಾಶಿ ಪ್ರವೇಶ ಮಾಡಿದ್ರೆ ಅಂಗಾರ ಬಾಧೆಗಳು, ಕೈ ಮುರಿಯೋದು, ಕಾಲು ಮುರಿಯೋದು, ಮನೆ ಮೇಲಿಂದ ಬೀಳೋದು, ಮರದ ಮೇಲಿಂದ ಬೀಳೋದು, ಆಮೇಲೆ ರಸ್ತೆ ಒಳಗೆ ಅಪಘಾತಗಳಾಗೋದು ಯಾವಾಗ ಮಂಗಳ ಪೂರ್ವವಾಗಿದ್ದಾಗ. ಇನ್ನು ಕುಜನಾದಾಗ ಮದುವೆ ಆಗದಿರೋದು, ಬೇಗ ಕಂಕಣ ಬಗ್ಗೆ ಕೂಡಲ್ಲ ಕೆಲವು ಮಕ್ಕಳಿಗೆ. ಅದು ಯಾವಾಗ ಮಂಗಳ ಪೂರ್ವವಾಗಿದ್ದ ಕುಜನಾಗಿ ನಮ್ದು ರಾಶಿ ಪ್ರವೇಶ ಮಾಡಿದಾಗ. ಅಂತ ಮಹಾನುಭಾವನಾಗಿರ್ತಕ್ಕಂಥ ಮಂಗಳ ಗ್ರಹ ಮಾಂಗಲ್ಯ ಭಾಗ್ಯಕ್ಕೆ ಅಧಿಪತಿ. ಹೆಣ್ಮಕ್ಳಿಗೆ ಸೌಭಾಗ್ಯ ಸುಮಂಗಲಿ ಮಂಗಳ ಭಾಗ್ಯ, ತನ್ನ ಮಾಂಗಲ್ಯ ಭಾಗ್ಯ, ಅದಕ್ಕೆಲ್ಲ ಅಧಿಪತಿ ಮಂಗಳ. ಅದಕ್ಕೆ ಹೆಣ್ಮಕ್ಳು ತಮ್ಮ ಮಾಂಗಲ್ಯದ ಪಕ್ಕ ಅವಳ ಹಾಕೊಂತಾರಲ್ಲ. ಯಾವ ಬಣ್ಣದ ಹೇಳ ಅವಳ? ಕೆಂಪು ಮತ್ತೆ ಕಪ್ಪು. ಕೆಂಪು ಮತ್ತೆ ಕಪ್ಪು ಬಣ್ಣದ ಅವಳನೇ ಮಂಗಳ ಗ್ರಹ. ಅರ್ಥ ಮಾಡ್ಕೋಬೇಕು. ಯಾಕೆ ಯಾಕ ಗ್ರಹಗಳು ಅವಳ ಮಾಂಗಲ್ಯ ಪಕ್ಕ ಧರಿಸ್ತಾರೆ? ಸದಾ ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ, ಸುಭದ್ರವಾಗಿರ್ಲಿ ಅಂತೇಳಿ ಮಾಂಗಲ್ಯ ಪಕ್ಕ ಧರಿಸ್ತಾರೆ. ಅದಕ್ಕೋಸ್ಕರ ನೀವೆಲ್ಲ ಚಂದ್ರಿಕೆ ಅನ್ಕೊಂಡ್ಬಿಟ್ಟಿದ್ರಲ್ವಾ? ತನ್ನ ಮಾಂಗಲ್ಯ ಭಾಗ್ಯ ಸದಾ ಗಟ್ಟಿಯಾಗಿರ್ಲಿ ಎಂಬುದಾಗಿ ಅಂತ ಮಹಾನುಭಾವನಾಗಿರ್ತಕ್ಕಂಥ ಮಂಗಳ ಗ್ರಹಕ್ಕೆ ಕಗ್ಗಲಿ ಪತ್ರೆ, ತೊಗರಿ ಧಾನ್ಯ, ಬೆಲ್ಲ, ಒಗರು ಆಹಾರ ಮತ್ತು ಕೆಂಪು ಬಣ್ಣದ ವಸ್ತುಗಳನ್ನ ಅಂಗಾರಕನಿಗೆ ಸಮರ್ಪಣೆ ಮಾಡಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚಂ ತಮ್ಮಗಳಂ ಪ್ರಣಮಾಮ್ಯಹಂ. ಮಂಗಳದೇವರ ಪಾದಾರವೇ ಗತಿಗೊಂಡ. ಆಯ್ತಪ್ಪ, ಹೆಸರು ಕಾಳು ಸಿಕ್ತಾ? ಎಲ್ಲ ಐತೆ ಹೇಳು. ಬುಧನೆಂಬೋ ಗ್ರಹವು ಬಲವಂತ, ಬುಧ ಗ್ರಹ ಇಡೀ ನವಗ್ರಹಗಳಿಗೆಲ್ಲ ಸೌಮ್ಯ ಗುಣಗಳಂತಹ ಗ್ರಹ. ಸೌಮ್ಯ ಅಂದ್ರೆ ಏನ್ ಹೇಳಿ? ಹುಡುಗಿ ಹೆಸರಲ್ಲ, ಮೃದು ಸ್ವಭಾವ ಅಂತ. ಅಂದ್ರೆ ಮೃದು ಮೆದುಳು ಮನಸ್ಸು ಅಂತಲ್ಲಮ್ಮ. ಅಂದ್ರೆ ದೇವರಂತ ಮನುಷ್ಯ ಕಣ, ಆಯಲ್ಲ ಬದಿಯಲ್ಲ. ಯಾಕೆ ನಿಮ್ಗೆ ಉದಾಹರಣೆ ಕೊಡ್ತಿದ್ದೀನಿ ಅಂದ್ರೆ ಕೇಳ್ಕೋಬೇಕು. ಅಂತ ಗುಣಗಳ ಗ್ರಹ ಬುಧ. ಮನುಷ್ಯನಿಗೆ ಏನಿಲ್ಲ ಅಂದ್ರೆ ಬದುಕಬಹುದು ಈ ಭೂಮಿ ಮೇಲೆ, ಬುದ್ಧಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಬುದ್ಧಿ ಇರ್ಬೇಕು ಅಲ್ವಾ? ನೋಡ, ಕೋಟಿ ಸಂಪಾದನೆ ಮಾಡಿದ್ರೆ ಪ್ರಯೋಜನ ಏನ್ ಬಂತು? ಬರೀ 10 ರೂಪಾಯಿ ಬಿಡಲಿ, ಯಾವ್ದು ಖರ್ಚು ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಉಳಿಸ್ಬೇಕು ಅನ್ನೋ ಬುದ್ಧಿವಂತಿಕೆ ಇರ್ತಾನೆ ಬೇರೆ. ಈಗ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಒಂದ್ ತಿಂಗಳಿಗೆ ಹೋಗ್ಬಿಟ್ಟು ನಾನು ಟ್ರಿಪ್ ಹೋಗ್ಬೇಕಂತ 20% ಖರ್ಚು ಮಾಡ್ಕೊಳ್ಳೋದು ಬುದ್ಧಿವಂತಿಕೆ ಇರ್ತಾರ? ಬುದ್ಧಿ ಇರ್ಬೇಕು ಮನುಷ್ಯನಿಗೆ. ಬುದ್ಧಿ ಒಂದಿತ್ತು ಅಂದ್ರೆ ಎಲ್ಲಾದ್ರೂ ಕೂಲಿದಾರಿ ಮಾಡಿ ಜೀವನ ಮಾಡ್ಬೋದು ಬುದ್ಧಿ ಇದ್ರೆ. ಅಂತ ಬುದ್ಧಿಯನ್ನು ಕೊಡ್ತಕ್ಕಂಥ ಮಹಾನುಭಾವ ಬುಧ. ಅಂತ ಬುಧದೇವರಿಗೆ ಉತ್ತರಕ್ಕೆ ಹೆಸರು ಕಾಳು, ತುಪ್ಪ, ಉಳಿಯಾದ ಆಹಾರ ಮತ್ತು ಸುವರ್ಣ ಬಣ್ಣದ ವಸ್ತ್ರವನ್ನ ಬುಧನಿಗೆ ಸಮರ್ಪಣೆ ಮಾಡಿ ಆ ಬುಧದೇವನಾದ್ರೂ ಕೂಡ ಆಯ್ತಾ? ಆಯ್ತೇನಪ್ಪ? ಅದ್ರ ಮೇಲೆ ಐತಲ್ಲ ಕಡ್ಲೆಕಾಳು, ಗುರುಗ್ರಹ ಸಿಕ್ತಾ? ಹುಡುಕ್ರಿ. ಗುರು ಮಹಾಶ್ರೇಷ್ಠ ಗುರು
ಐದನೇ ಗ್ರಹವಾಗಿರ್ತಕ್ಕಂಥ ಗುರುಗ್ರಹ ಇಡೀ ಗ್ರಹಗಳಿಗೆಲ್ಲ ಶ್ರೇಷ್ಠವಾದ ಗ್ರಹ. ಈ ಗುರುಗ್ರಹ ದೇವಾದಿ ದೇವತೆಗಳ ದೊರೆ, ಜಗತ್ತಿಗೆ ಇಲ್ಲ. ಏನಿ ಜಗತ್ತಿನಲ್ಲಿ ಜೀವರಾಶಿ ಇದೆ, ಜೀವರಾಶಿಗಳಿದೆ. ಯಾರು ಯಾರು ಇದೆಯಾ? ದೊಡ್ಡವನ ಯಾರು? ಹೂ ಬಿಡ್ತೀರ, ನೀನ್ ಹೇಳ್ಬೇಕು. ನಾವು ಓದಿಲ್ಲ ಬರಲ್ಲ, ಸುಮ್ಮನೆ ಹೂ ಬಿಡ್ತೀವಿ. ನನ್ನ ಕತೆ ಅರ್ಥಾಗಿರ್ತಾರೆ, ಹೂ ಬಿಡ್ತಾ ಇರೋದು. ಇಡೀ ಜಗತ್ತಿಗೆಲ್ಲ ದೊಡ್ಡವರು ಯಾರು ಅಂದ್ರೆ ಗುರು. ಗುರುವೇ ಜಗತ್. ಅದಕ್ಕೆ ಇಲ್ಲಿ ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರುವೇ ಪರಬ್ರಹ್ಮ ಆದ್ಮೇಲೆ ಗುರುಗಿಂತ ದೊಡ್ಡ ಯಾರಿದ್ದಾರೆ? ನೀವು ಹೋಗಿ ಎಲ್ಲರೂ ಶಾಸ್ತ್ರ ಕೇಳಕ್ ಹೋಗಿ, ಸ್ವಾಮಿ ಏನ್ ಮಾಡಿದ್ರು ಕೈ ಎತ್ತಿದ್ದಾರೆ ಸ್ವಾಮಿ, ಎಲ್ಲೇ ಮನೆಗೆ 20 ಸಿಕ್ಕಾಪಟ್ಟೆ ಜಗಳ, ನನ್ನ ಮಗ ನನ್ನೇ ಹಿಡ್ಕೊಂಡು ಹೊಡಿತಾನೆ ಸ್ವಾಮಿ, ಕೊಡ್ಬಂದು ಅಯ್ಯೋ ಜಾಡ್ಸೋದಿತ್ತ ಸ್ವಾಮಿ, ಮೂಲ ಕೇಳು ಹೋಗಿ ಗುರುಬಲ ಇಲ್ಲ ಹೇಳ್ತಾರಲ್ವಾ? ನಿನ್ ಗುರುಬಲ ಇಲ್ಲ ಕಣಪ್ಪ, ಏನ್ ಮಾಡಿದ್ರು ಕೈ ಎತ್ತಲ್ಲ. ನೀನು ಸ್ವಲ್ಪ ಒಂದು 6 ಕೈ ಸುಮ್ಮನಿಸ್ಬಿಡಿ, ಯಾಕೆ ಕೆಲಸ ಮಾಡ್ಬೇಡ ಅಂತ ಗುರುಬಲ ಇದ್ರೆ ಎಂಥ ಪಾಪನಿಗೂ ಕೂಡ ಕ್ಷಣಮಾತ್ರದಲ್ಲಿ ಲೇಷವಾಗುತ್ತೆ. ಅಂತ ಮಹಾನ್ ಭಾವ ಗುರುವಿನ ಕರುಣೆ ಇರಬೇಕು. ಗುರುವಿನ ಕರುಣೆ ಇದ್ರೆ ಮೇಲೆ ಬೀಳ್ತಕ್ಕಂಥ ಮರಣ ಕೂಡ ಪಕ್ಕಕ್ಕೆ ಹೋಗ್ಬಿಡ್ಬೇಕು. ಅಂತ ಕರುಣೆ ಗುರುವಿನ ಕರುಣೆ. ಆ ಗುರುವಿನ ಕರುಣೆ ಇತ್ತು ಅಂದ್ರೆ ಏನು ಬಂದು ಜಯಿಸಬಹುದು. ಅಂತ ಗುರುವಿಗೆ ಜ್ಞಾನಕ್ಕೆ ಅಧಿಪತಿ, ನಮ್ಗೆ ಜ್ಞಾನ ಕೊಡ್ತಕ್ಕಂಥ ಮಹಾನ್ ಭಾವ ಗುರುವೇ. ತಾನು ನಮ್ಮೆಲ್ಲ ಸಿದ್ಧಿ ಬುದ್ಧಿ ವಿದ್ಯೆ ಕೊಟ್ಟು ನಮ್ಮನ್ನು ಕಾಪಾಡೋದು ಯಾರು? ಗುರು. ಅಂತ ಗುರುವಿನ ಕರುಣೆ ನಮ್ಗೆ ಆಗ್ಬೇಕಾದ್ರೆ ಗುರುವಿಗೆ ಅರಳಿ ಪತ್ರೆ, ಕಡಲೆಕಾಳು, ಸಕ್ಕರೆ, ಕಬ್ಬು, ಸಿಹಿಯಾದ ಆಹಾರ ಮತ್ತು ಜಲಪಾನ ವಸ್ತ್ರವನ್ನ ಗುರುವಿಗೆ ಸಮರ್ಪಣೆ ಮಾಡಿ ಗುರುಕಾಂಚನ ಸಂಧಿವಂ ಬುದ್ಧಿಕೃತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವರ ಪಾದಾರವೇ ಗೋವಿಂದ ಗೋವಿಂದ. ಆಯ್ತೇನಪ್ಪ? ಮುಂದೆ ಐತ್ ನೋಡಿ ಅವರೆಕಾಳು ಸಿಗ್ತಾ? ಅವರೆಕಾಳು ಹುಡುಕ್ರಿ, ಬ್ಯಾಟ್ರಿ ಹಾಕಿ ಆಯ್ತಾ? ಸುಖಾನಿ ಭುವನ
ಹಾ ಗುರುಗ್ರಹ ದೇವತೆಗಳ ದೊರೆ, ಶುಕ್ರಗ್ರಹ ಹಾ ರಾಕ್ಷಸಗಳ ದೊರೆ. ಅಂತ ರಾಕ್ಷಸರ ಗುರುವಾಗಿದ್ರು ಕೂಡ ಶುಕ್ರ ಹಾ ಅದೃಷ್ಟಕ್ಕೆ ಅಧಿಪತಿ. ಅದೃಷ್ಟ ಅಂದ್ರೆ ಏನ್ ಹೇಳ್ರಿ? ಹೇಳಮ್ಮ ಗುರುವಾರ ಬಂತು. ಅದೃಷ್ಟ ಅಂದ್ರೆ ಹಾ ಸಂಪತ್ತು, ಲಕ್ಷ್ಮಿ. ಕರೆಕ್ಟ್. ಒಳ್ಳೆ ಗೃಹಲಕ್ಷ್ಮಿ. ಹೂನಪ್ಪ. ಹಾರ್ಮೋನಿಯಂ ಕೇಳು ಸ್ವಾಮಿ. ಅದೃಷ್ಟ ನಮ್ಮ ಮನೆ ಸಂಪತ್ತು ಏನಾದ್ರು ದೊರಕಬೇಕಾದ್ರೂ ಕೂಡ ಯೋಗ ಇದ್ದೇನೆ. ಒಂದು ಜಮೀನು ತಗೊಳ್ಳಿ, ಒಂದು ಮನೆ ಕಟ್ಟಬೇಕು ಅಥವಾ ಮನೆ ತಗೊಳ್ಳಿ, ಒಂದು ಒಳ್ಳೆ ಮಾಡಿಸ್ಬೇಕು, ಅದು ಯೋಗ ಇರಬೇಕು, ಅದೃಷ್ಟ ಇರಬೇಕು. ಇದರಲ್ಲಿ ಎಷ್ಟೇ ಮಾಡೋ ಪ್ರಯತ್ನ, ನಮ್ಮ ಮನೆ ಪಕ್ಕದವರು ಮನೆ ತಗೋಬೇಕು ಪ್ರಯತ್ನ ಮಾಡಿ ಸಿಗುತ್ತೆ, ಅದು ಯಾರಾಗ್ಬೇಕು ಅವ್ರಿಗೆ ಋಣ ಇದೆ. ಅಂತ ಅದೃಷ್ಟಕ್ಕೆ ಅಧಿಪತಿ ಶುಕ್ರ. ನಾವೆಲ್ಲ ಸಂಪಾದನೆ ಮಾಡ್ತೀವಿ, ದುಡ್ಡು ಕಾಸು ಹಂಚ್ಕೊಳ್ಳೋಗಿರ್ತೀವಿ, ಆದ್ರೆ ನಾವು ಜಮೀನೇ ಆಗಲ್ಲ. ಒಂದು 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 ರೂಪಾಯಿಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅಂತ ಅದೃಷ್ಟ ಕೊಡ್ತಕ್ಕಂಥ ಮಹಾನುಭಾವ ಶುಕ್ರ. ಅಂತ ಶುಕ್ರದೇವರಿಗೆ ಮಹಾನುಭಾವನಿಗೆ ಅತ್ತಿ ಪತ್ರೆ, ಅವರೆಕಾಳು, ತುಪ್ಪ, ಕಬ್ಬಿನ ರಸ, ಮಿಶ್ರವಾದ ಆಹಾರ ಮತ್ತು ಶ್ವೇತ ಬಣ್ಣದ ವಸ್ತ್ರವನ್ನ ಶುಕ್ರನಿಗೆ ಸಮರ್ಪಣೆ ಮಾಡಿ ಆ ಶುಕ್ರದೇವರನ್ನಾದ್ರೂ ಕೂಡ ಹಿಮಕುಂದಂ ಮೃಣಾಲಾಭಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಸಂಭಾಗವಂ ಪ್ರಣಮಾಮ್ಯಹಂ. ಶುಕ್ರದೇವರ ಪಾದಾರವೇ ಗತಿ ಗೋವಿಂದ. ಆಯ್ತಾರಪ್ಪ. ಈಗ ಮುಂದೆ ಐತ್ ನೋಡಿ ಎಳ್ಳು. ಶನಿದೇವ ಸಿಗ್ತಾ ಎಳ್ಳು ಗೊತ್ತಾ? ಮಸ್ತಗೈತಿ ಜಾಗ. ಏನೇ ಗ್ರಹವಾಗಿರ್ತಕ್ಕಂಥ ಶನಿದೇವ ನವಗ್ರಹಗಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಸ್ವಾಮಿ. ಸೂರ್ಯಪುತ್ರನಾಗಿ, ಕಶ್ಯಪ ಗೋತ್ರೋದ್ಭವನಾಗಿ, ಶುಕ್ರವಸ್ತ್ರನಾಗಿ, ಕಾಕವಾಹನಾಗಿ ಈ ಜಗತ್ತಲ್ಲಿ ಅಹಂಕಾರ ಪೂರಿತರಾಗಿ ನಾನು 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 ಅಂತ ಯಾರು ದುರಹಂಕಾರದಿಂದ ಮೆರೆದರೋ ಅಂತ ದುರಹಂಕಾರಗಳನ್ನು ಕೂಡ ದಮನ ಮಾಡ್ತಕ್ಕಂಥ ಮಹಾನುಭಾವ ಶನಿದೇವ. ಈ ಜಗತ್ತಿನಲ್ಲಿ ಅಹಂಕಾರವನ್ನು ತುಂಬಿ ತುಳುತ್ತಾ ಇದೆ ನೋಡಿ. 3 ವರ್ಷ ಮಗಿ ಮಾತಾಡ್ಸಕ್ಕಾಗಲ್ಲ ಈ ಕಾಲದಲ್ಲಿ. ಪಾಪ ಏನೋ ಏನ್ ಹೆಸರು ಅಂದ್ರೆ ಸುಮ್ಮನೆ ಸಲಕುದ್ರೆ ನಾಮಕರಣ ಮಾಡಿದ ನನಗೆ ಅಂತಾರೆ. 3 ವರ್ಷದ ಹುಡುಗನು ಮಾತಾಡ್ಸಕ್ಕಾಗಲ್ಲ ಕಣವ. ಅಂತ ಅಹಂಕಾರ ಅಂತ ಕೆಚ್ಚು ಈಗಿನ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಯಾರೋ ಸ್ವಲ್ಪ ಮೀಸೆ ದಪ್ಪ ಬಿಟ್ಬಿಟ್ಟು ಹೊರಗೆ ಕೊಡೋಗ್ಬಿಡ್ತಿದ್ರು, ಬಿಡ್ಕೊಡೋಕ್ ಬಂದ್ರ ಅಂತ ಭಯ. ನಾಗಣ್ಣ ನಮ್ಮ ಕಾಲದಾಗ ನಿನ್ ಕಾಲದಾಗ ಅಲ್ಲ, ನೀವು ಗಡಿ ಮೀರಿದವ್ರು ಬಿಡು. ನಾವು ಇವತ್ತು ಗೋಲ್ ಬಯಸ್ತ ನಾನು ದೊಡ್ಡ ಕಂಡು ಬರೆಯಲ್ತೀನಿ ನಾನು ನಿಜ. ಒಳ್ಳೆ ನಾನು ನಾನೇ ಹೊಗಳ್ಕೊಂತ ಇದ್ದೀನಿ. ಕೆಟ್ಟವನೇನವ ಇಲ್ಲ ಒಳ್ಳೆಯವರು ಅಂತ ತಾನೇ ಹೇಳಿರೋದು. ಆ ಮಹಾನುಭಾವವಾಗಿರ್ತಕ್ಕಂಥ
ಶನಿದೇವ ಸೂರ್ಯಪುತ್ರನಾಗಿ ಜಗತ್ತಿನಲ್ಲಿ ಅಹಂಕಾರ ಪವಿತ್ರವಾಗಿ ಯಾವ ದುರಹಂಕಾರದಿಂದ ನಡೆಸಿದಂತ ಅಹಂಕಾರವನ್ನ ದಮನ ಮಾಡಿ ನಮ್ಗೆಲ್ಲರೂ ಬುದ್ಧಿ ಕಲಿಸಕ್ಕೆ ಬಂದಿರ್ತಕ್ಕಂಥ ಕಲಿಪುರುಷ. ನಮ್ಮೆಲ್ಲರಿಗೂ ಬುದ್ಧಿಯನ್ನು ಕಲಿಸಕ್ಕೆ ಅತಿ ಶನಿದೇವನನ್ನ ಕಲಿಪುರುಷ ಅಂತ ನಾವು ಕರಿತೇವೆ. ಅಂತ ಮಹಾಮಹಿಮರಾಗಿರ್ತಕ್ಕಂಥ ಶನಿದೇವರಿಗೆ ಬನ್ನಿ ಪತ್ರೆ, ಕರಿಯಲು ಕರಿಯಾದ ಆಹಾರ, ಕಪ್ಪು ಅಂಚಿನ ವಸ್ತ್ರ, ಧೂಪ ದೀಪ ನೈವೇದ್ಯಗಳಿಗೆ ಆ ಮಹಾನುಭಾವನಾಗಿರ್ತಕ್ಕಂಥ ಶನಿದೇವ ಅನ್ನೋದು ಕೂಡ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಖ್ಯಜಂ ಛಾಯಮಾರ್ಥಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ವರಂ. ಶನಿದೇವರ ಪಾದಾಲಯಕ್ಕೆ ಗೋವಿಂದ. ಅದಾಯ್ತಾ? ಈಗ ಅವು ರಾಹುಕೇತು ಎರಡು ಜೊತೆಲೆ ಮಾಡಿ, ಎರಡು ಉದ್ದಿನ ಕಾಳು ಮತ್ತೆ ಹೆಸರು ಹುರುಳಿ ಕಾಳು ಸಿಕ್ಕುದ್ವಾ? ಎರಡು ಜೊತೆಲೆ ಎರಡು ಕಾಳು ಬಿಡಿ. ರಾಹುಕೇತುಗಳೆಂಬೋ ರಾಕ್ಷಸ ನವಗ್ರಹಗಳೇ ರಾಕ್ಷಸಗಳಲ್ಲಿ ಹುಟ್ಟಿರ್ತಕ್ಕಂಥ ಗ್ರಹಗಳು ಅಂದ್ರೆ ಕೆಟ್ಟ ಗ್ರಹಗಳು ಅಂತ. ಈಗ ಜಗತ್ತಿನಲ್ಲಿ ಎಲ್ಲ ಒಳ್ಳೆಯವಿರ್ಬೇಕು ಅಂತ ಏನ ಕಾನೂನು ಇದೆಯಾ? ಒಳ್ಳೆಯವ್ರ ಕೆಟ್ಟವರು ಇರ್ಬೇಕು ಅಂತದ್ರಲ್ಲಿ ಆ ಗ್ರಹಗಳಲ್ಲಿ ಇವ್ರು ಎರಡು ಕೆಟ್ಟ ಗ್ರಹ ಇವುಗಳ ದೋಷಕ್ಕೆ ನಾವು ಗುರಿ ಆದ್ರೆ ವಿಪರೀತವಾಗಿರ್ತಕ್ಕಂಥ ನೋವು. ಏನಾದ್ರು ಚರ್ಮದ ಕಾಯಿಲೆ ಬಂತು ಯಾರಿಗಾದ್ರು ಏನಾದ್ರು ಒಂದು ಯಾವ್ದೊಂದು ಉಳ್ಳಾದ್ರು ಕಡ್ಡಿ ತರುತ್ತು ಅಂದ್ರೆ ಅದೇ ದೊಡ್ಡ ಹಣ ಆಗ್ಬಿಡೋದು. ವರ್ಷಾಂಗಟ್ಲಾದ್ರೂ ವಾಸಿ ಆಗಲ್ಲ. ಅದೇನೊಂದು ಉಳ್ಕಡ್ಡಿ ಆಯ್ತು ಅಂದ್ರೆ ವರ್ಷಾಂಗಟ್ಲಾದ್ರೂ ವಾಸಿ ಅಂತ ಚರ್ಮದ ಕಾಯಿಲೆ ಒಳಗಾಗ ಯಾವಾಗ ರಾಹುಕೇತು ನಾನು ಪೂರ್ವವಾಗಿದ್ದಾಗ. ಇನ್ನು ಏನಾದ್ರು ನೆಮ್ಮದಿ ಯಾವಾದ್ರು ಅನಾರೋಗ್ಯ ಸಿಗದೆ ಕುಳಿತು ಕೇಳಿದ್ರೆ ನಿಮಗೆ ರಾಹು ದೋಷ ಇದೆ, ಕೇತು ದೋಷ ಇದೆ, ಎಲ್ಲಾದ್ರೂ ಕುಕ್ಕಿಗೋ ಘಾಟಿಗೋ ಅಥವಾ ವಿಧಾನಸಭೆಗೆ ಹೋಗಿ ಪೂಜೆ ಮಾಡ್ಕೊಂಬ ಅಥವಾ ದಾನ ಧರ್ಮ ಮಾಡು ನಾಗರು ಮಾಡು ಅಂತಾರೆ. ಅಂತ ರಾಹುಕೇತು ದೋಷಕ್ಕೆ ನಾವು ಗುರಿ ಆಗದೆ ಬಹಳ ಕಷ್ಟಕ್ಕೆ ಅನುಭವಿಸ್ಬೇಕು. ನಾವು ಅದನ್ನ ದೂರ ಆಗ್ಬೇಕಾದ್ರೆ ರಾಹುವಿಗೆ ಗರಿಕೆ ಪತ್ರೆ, ಉದ್ದಿನ ಕಾಳು, ಎಣ್ಣೆ, ಸರ್ವ ಆಹಾರ. ಸರ್ವ ಆಹಾರ ಅಂದ್ರೆ ಏನ್ ಹೇಳಿ ಹಿಂದಿನ ಕಾಲದಲ್ಲಿ ಮಾತಾಡ್ತಾರೆ ಯಾವ ಪದಾರ್ಥ ಅಂತ. ಸರ್ವಾಹಾರ ಅಂತ ನಾನು 3 ಅಕ್ಷರ ಹೇಳಿದ್ದೀನಿ ಊಟ ಇದ್ದೀನಿ. ಸರ್ವಾಹಾರ ಅಂದ್ರೆ ಏನಂತ ಇವಾಗ ಈ ಕಾಂಪೌಂಡ್ ಬಳಿಗೆ ಅಂತ ಹೇಳೋದು ಬೀಜ ಕೊಡ್ತೀನಿ ದಾಸಗಾರು ಯಾವ ಕಥೆ ಮಾಡಿ ನಾವು ಹುಡುಗ ಹಂಗೆ ಆಗಿದೆ. ಒಟ್ಟು ಹೂಗುಟ್ಟದಂತೂ ಸತ್ಯ. ಸರ್ವ ಆಹಾರ ಅಂದ್ರೆ ಏನ ಎಪ್ಪು. ನನಗೆ ಎರಗಡೆ ಕಿವ ಸರಿಯಾಗಿ ಕೇಳಿಸಲ್ಲ. ಮದುವೆ ಆದ್ಮೇಲೆ ಎರಗಡೆ ಹೊಟ್ಟೆಗೆ ಕಾರಣ. ಸರ್ವ ಆಹಾರ ಅಂದ್ರೆ ಉಪ್ಪು. ಉಪ್ಪನ್ನ ಯಾಕೆ ಸರ್ವಾಹಾರ ಅಂತೀವಿ ಅಂದ್ರೆ ಪ್ರತಿಯೊಂದು ಆಹಾರಕ್ಕೂ ಉಪ್ಪು ಹಾಕಬೇಕು. ಅದಕ್ಕೆ ಉಪ್ಪನ್ನ ಸರ್ವಾಹಾರ. ಯಾವ ಅಡಿಗೆ ಉಪ್ಪು ಹಾಕಲಿ? ಪ್ರತಿಯೊಂದು ಅಡಿಗೆ ಹಿಂದಿನ ಕಾಲದಲ್ಲಿ ಏನೇ ಒಂದು ಅಡಿಗೆ ಮಾಡಿ ಒಂದು ಒಬ್ಬಟ್ಟು, ಒಂದು ಪಾಯಸ, ಒಂದು ಗಿಣ್ ಮಾಡಿದ್ರು ಕೂಡ ಒಂದು ಕಡೆ ಉಪ್ಪು ಹಾಕಿ ಅಡಿಗೆ ಮಾಡ್ತಿಲ್ಲ. ಯಾಕಂದ್ರೆ ಬಂಜೆ ಅಡಿಗೆ ಮಾಡಬಾರ್ದು ಅಂತ. ಅಡಿಗೆನ ಉಪ್ಪು ಹಾಕಿದ್ರೆ ಅದು ಬಂಜೆ ಅನ್ಸ್ಕೊಳ್ಳುತ್ತೆ ಅಂತ ಒಂದು ಕಲ್ಲ ಹಾಕ್ಬೇಕು. ಆಮೇಲೆ ಮುಂಜಾನೆ ಹೇಳ್ತಾರೆ ಎಲ್ಲಕ್ಕೂ ಹಾಕ್ಬೇಕು ಅಂತ ಹೇಳಿ ಕಾವ್ಯ ಟೀ ಕಾಫಿಗೆಲ್ಲ ಹಾಕ್ಬಿಟ್ಟಿರೋ ಉಪ್ಪನ್ನ. ಮನೆ ಸ್ವಾಮಿ ಕೊಟ್ಟೆ ಕಥೆ ಮಾಡ್ತಿದ್ವಿ. ನಾನ್ ಸುಮ್ಮನೆ ಅಂದ್ರ ಎಲ್ಲಕ್ಕೂ ಉಪ್ಪು ಹಾಕ್ಬೇಕು ಅಂದ್ರೆ ಅವನೇ ಟೈಮ್ ಟೀ ಹೋಗ್ಬಿಡಿ ಆ ಮನೆ ಓನರ್. ನಾನು ಎಲ್ಲದಕ್ಕೂ ಉಪ್ಪು ಹಾಕ್ಬೇಕಂದ್ರೆ ಹೋಯ್ತು ಹೇಳಿದ್ರ ದಾಸ ಬಂದು ಟೀ ತಂದು ಕೊಡ್ತಿದ್ವಿ. ಎಲ್ಲಾ ಉಪ್ಪು ಯಾಕಮ್ಮ ಅದೇ ಸ್ವಾಮಿ ನೀವ್ ಹೇಳಿದ್ರ ಎಲ್ಲಕ್ಕೂ ಉಪ್ಪು ಹಾಕ್ಬೇಕು ಅಂತ ಹಾಕ್ಬಿಟ್ಟ. ನಾನು ಮರ್ಯಾದೆ ಮೂಲಕ ಸಾರಾಟ ಹೇಳಿ ನನ್ ತಪ್ಪಲ್ವೇ ನೀವು ಟೀ ಕಾಫಿಗೆಲ್ಲ ಹಾಕ್ಬೇಡ್ರಿ
ಏನೋ ಒಬ್ಬಟ್ಟು ಪಾಯಸ ಹಾಕಿ ಮಾಡಿ ಅಂತ ಉಪ್ಪನ್ನ ರಾವಿಗೆ ಸಮರ್ಪಿಸಿ ಹಾ. ಆ ಕೇತುವಿಗಾದ್ರೂ ಕೂಡ ಹಾ. ದರ್ಬೆ, ಹುರುಳಿಕಾಳು, ಎಣ್ಣೆ, ಉಪ್ಪು ಮತ್ತೆ ಮಿಶ್ರಬಣ್ಣದ ವಸ್ತ್ರವನ್ನ ಕೇತುವಿಗೆ ಒಗೆಬಣ್ಣದ ವಸ್ತ್ರವನ್ನ ರಾಹುಲಿಗೆ ಸಮರ್ಪಣೆ ಮಾಡಿ ಆ ಎರಡೂ ಗ್ರಹಗಳನ್ನ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿವರ್ಧನಂ ಸಿಮಿಕಾಗರ್ಭಸಂಭೂತಂ ತನ್ನ ದೌರ್ಗಾಂ ಪ್ರಣಾಮ್ಯಹಂ ಎಂಬುದಾಗಿ ರಾಹುಲನ್ನ ಪಲಾಶಾ ಪುಷ್ಪಸಂಘಾಸಂ ತಾರಕಾಗ್ರಮಸ್ತಕಂ ರೌದ್ರಾತ್ಮಕಂ ಘೋರಂ ತಂ ದೇವ ಪ್ರಣಾಮ್ಯಹಂ ರಾಮಕೇತುಗಳ ಪಾದಾಲಯ ಗತಿ ಗೋವಿಂದ. ಆಯ್ತಾ ಅದು ಮಾಡಿ ಅದಾದ್ಮೇಲೆ ಪಾಪ ಬಸ್ಗೆ ಎಜ್ಬೆತ್ತಿ ಹಾಕೊಂಡು ನೋಡು ಎಲ್ಲಕ್ಕೂ ಸೇರಿಸಿ ಮಂಗಳಾರತಿ ಮಾಡು ಸರಿನಾ. ಅದಾದ್ಮೇಲೆ ಎಲ್ಲಕ್ಕೂ ಸೇರಿಸಿ ಹೊರಗಡೆ ಎಲ್ಲ ಮಾಡ್ಬೇಕದನ್ನ. ಯಾರಿಗೆ ಒಲಿದೆಯೋ ಶನಿದೇವ ಭಕ್ತರಿಗೆ
ಇಡೀ ನವಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಮಹಾರಾಜರಿಗೆ ತಿಳಿಸಿದ್ದಾರೆ. ಮಹಾರಾಜ ಎಲ್ಲಾ ಗ್ರಹದ ವಿಚಾರವನ್ನು ಕೇಳಿ, ಇನ್ನು ಗುರುಗಳೇ, 7ನೇ ಗ್ರಹವಾಗಿರ್ತಕ್ಕಂಥ ಆ ಶನಿದೇವರ ಕಥೆ ಯಾಕೆ ಬಹಳ ವಿಚಿತ್ರ ಇದೆಯಾ ಸ್ವಾಮಿ, ಆ ಗ್ರಹದ ವಿಚಾರವನ್ನು ನಮಗೆ ತಿಳಿಸ್ತೀರಾ ಅಂದಾಗ ಆ ಮಹಾನುಭಾವರಾಗಿರ್ತಕ್ಕಂಥ ಗುರುಗಳು, ಯಾಕೆಂದ್ರೆ ಸುಮ್ಮನೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದು ಏನೂ ಆಗ್ತಿರ್ಲಿಲ್ಲ ಸದ್ಗುರುತ ಮಹಾರಾಜರು. ಅದೇ ಗಾಚಾರ ಕಾಲ ಅಂತಾರಲ್ಲ, ನಾನು ಗಾಚಾರ ಕಾಲನಪ್ಪ ನನಗೆ ಸಿಕ್ಕಾಕಿಬಿಟ್ಟೆ ಅಂತ ನೋಡಿ, ಇದು ಅದೇ ಆಗಿದ್ದದ್ದು. ಸುಮ್ಮನೆ ಕೂತಿಲ್ಲ ಅಂದ್ರೆ ಸ್ವಾಮಿ ಎಲ್ಲಾ ಗ್ರಹದ ಬಗ್ಗೆ ಹೇಳ್ತೀರಾ, ಈ 7ನೇ ಗ್ರಹ ಇದೆಯಾ ಶನಿದೇವ, ಅದ್ರ ಕಥೆ ಯಾಕೆ ಅಂತಾರೆ ವಿಚಿತ್ರ ಅಂತಾರೆ ಸ್ವಾಮಿ, ಇನ್ನೊಂದ್ಸರಿ ಗ್ರಹದ ಕಥೆ ಹೇಳಿ ಅಂದಾಗ ಆ ಪಶುಪತಿ ಶಾಸ್ತ್ರಿಗಳು 7ನೇ ಗ್ರಹವಾಗಿರ್ತಕ್ಕಂಥ ಶನಿದೇವರ ಕಥೆಯನ್ನು ಮಹಾರಾಜರಿಗೆ ಹೇಳ್ತಾ ಇದ್ದಂತೆ. ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ ಜನ್ಮಿಸಿದಾಗ ಮಹಾನುಭಾವನಾಗಿರ್ತಕ್ಕಂಥ ಶನಿದೇವ ತಾನು ಹುಟ್ಟಿದಾಗಲೇ ತನ್ನ ತಂದೆಯ ಮೇಲೆ ಎಂತ ಕಷ್ಟಗಳನ್ನು ಬೀಳ್ಕೊಟ್ಟ, ಜಗತ್ತಿನ ಮೇಲೆ ಎಂತ ಪ್ರಭಾವವನ್ನು ಬೀರಿದ ಒಂದು ಸಣ್ಣ ಕಥೆ ಸ್ವಾಮಿ ಹೇಳ್ತೇನೆ ಕೇಳಿ. ಮಹಾನುಭಾವನಾಗಿರ್ತಕ್ಕಂಥ ಶನಿದೇವ ತಾನು ಹುಟ್ಟಿದಾಗ ಈ ಜಗತ್ತಲ್ಲಿ ಹೇಗೆ ಅಲ್ಲಕಾಲಾಯಿತು ಒಂದು ವಿಷಯ ಹೇಳ್ತೇನೆ ಸ್ವಾಮಿ ಕೇಳ್ತೇನೆ ಅಂದಾಗ, ಮಹಾರಾಜ ಹೇಳಿ ಸ್ವಾಮಿ ಕೇಳ್ತೇನೆ ಅಂದಿದ್ದಾರೆ. ಆಗ ಗುರು ಹೇಳ್ತಾರೆ, ಮಹಾರಾಜ ಶನಿದೇವ ತನ್ನ ತಾಯಿಯಾದ ಛಾಯಾದೇವಿ ಗರ್ಭದಲ್ಲಿ, ಶನಿದೇವರ ತಾಯಿ ಹೆಸರೇನು? ತಂದೆ ಸೂರ್ಯದೇವ, ಸೂರ್ಯಪುತ್ರ ಅಂದ್ರೆ ಶನಿದೇವನೇ. ಸೂರ್ಯದೇವ ಛಾಯಾದೇವಿಯ ಮಗನಾಗಿ ಮಹಾನುಭಾವನಾಗಿರ್ತಕ್ಕಂಥ ಶನಿದೇವರು ಜನಿಸಿದ್ದಾರೆ. ಆ ಶನಿದೇವರು ಹುಟ್ಟಿದಾಗ ಎಲ್ಲಾ ಮಕ್ಕಳು ಹುಟ್ಟೋ ರೀತಿಯಲ್ಲಿ ಅವ್ರ ರೂಪ ಇರಲಿಲ್ಲಂತೆ. ವಿಪರೀತವಾಗಿರ್ತಕ್ಕಂಥ ಕಪ್ಪು ಬಣ್ಣ, ಕಡು ಕಪ್ಪು ಅಂದ್ರೆ ನೋಡೋದಿಕ್ಕೆ ಆಗಬಾರ್ದು ಅಂತಹ ಕಪ್ಪು ಬಣ್ಣದಲ್ಲಿ ಶನಿದೇವರು ಜನಿಸಿದ್ರಂತೆ. ಇಲ್ಲಿ ಅರಮನೆಯಲ್ಲಿ ಮಗು ಜನಿಸಿದೆ ಅನ್ನೋ ವಿಚಾರ ತನ್ನ ತಂದೆಯಾದ ಸೂರ್ಯದೇವರಿಗೆ ತಿಳಿಯಿತು. ಯಾವ ತಂದೆ ತಾಯಿ ತನ್ನ ಹೆಂಡತಿಗೆ ಮಗು ಜನಿಸಿದೆ ನೋಡೋದಕ್ಕೆ ಆಸೆ ಇರಲ್ಲ, ಬೇಗ ಮಗು ನೋಡ್ಕೊಂಬರೋಣ ಅಂತ ಹೇಳಿ ಅರ್ಥ ತಿರುಗಿಸಿ ಅರಮನೆಗೆ ಬಂದಿದ್ದಾರೆ. ತಾಯಿ ಪಕ್ಕದಲ್ಲಿ ಮಗು ಮಲಗಿದೆ. ಆ ಮಗು ಮಲಗಿರ್ತಕ್ಕಂಥ ಮಗುವನ್ನ ಆನಂದದಿಂದ ಓಡೋದ್ರಿಂದ ಸೂರ್ಯದೇವರ ಆಸೆ ಮಗನನ್ನು ನೋಡಿ ಮುದ್ದಾಡಿ ಆತನನ್ನ ವಾಂಚನೆಯಿಂದ ಎತ್ತಿ ಮುದ್ದಾಡಬೇಕು ಎಂಬುವ ಆತುರದಲ್ಲಿ ತನ್ನ ಮಗುವನ್ನು ಕಾಣಲಿಕ್ಕೆ ಎಂಬುದಾಗಿ ಸೂರ್ಯದೇವರು ಬಂದಿದ್ದಾರೆ. ಬಂದಂತ ಸೂರ್ಯದೇವರು ಮಗುವನ್ನ ಕಂಡು ಆ ಮಗುವಿನ ರೂಪವನ್ನು ಕಂಡು ಅಸಹ್ಯ ಬರ್ತಾ ಇದ್ದಂತೆ ಸೂರ್ಯದೇವ ಯಾವ ಇಚ್ಛೆ ಇಡೀ ಜಗತ್ತಿಗೆ ಬೆಳಕನ್ನು ಬಿಸಿಲನ್ನು ಕೊಡ್ತಕ್ಕಂಥ ಸುರದೃಂಗ ಆದ ನನ್ನ ಮಗನಾಗಿ ಇಷ್ಟೊಂದು ಕಳಹೀನವಾಗಿ ಮಗು ಜನಿಸಿದೆಯಲ್ಲ, ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ ಎಂಬುದಾಗಿ ತನ್ನ ಜನ್ಮ ಕೊಟ್ಟ ತಂದೆಯೇ ಮಗುವಿನ ರೂಪವನ್ನು ಕಂಡುಬಿಟ್ಟು ಬೇಜಾರು ಮಾಡ್ತಾರೆ.
ದೊಡ್ಡವರು ಮಾತಾಡಿದ್ದಾರೆ, ಎತ್ತೋಗಿ ಅನ್ನ ಮುದ್ದು ಕಟ್ಕೊಂಡೋಗಿ ಬಹಳ ಮುದ್ದು, ಏನ್ ಮುದ್ದು ಬಹಳ ಮುದ್ದು. ಪಾಲಕ ಕಳಸ್ಕ. ತಂದೆ ತಾಯಿಗಳಿಗೆ ಮಕ್ಕಳು ಕುರುಡಾಗ್ಲಿ, ಕುಂಟಾಗ್ಲಿ, ಅಳನಾಗ್ಲಿ, ದಡ್ಡನಾಗ್ಲಿ ಏನಿದ್ರು ತಂದೆ ತಾಯಿ ಮಕ್ಕಳು ಮಕ್ಕಳೇ. ಇವತ್ತು ಕೂಡ 10 ವರ್ಷ 12 ವರ್ಷ 15 ವರ್ಷದ ಮಕ್ಕಳು ತೊಡೆ ಮೇಲೆ ಹಾಕೊಂಡು ಹಾಲು ನೀರು ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಮಕ್ಕಳನ್ನ ತನ್ನ ತಾಯಿ ಹಾಕೊಂಡು ಬಿಸಾಕಿಲ್ಲ ಮಗನ. ಯಾಕೆ? ತಾನು ಎತ್ತು ಸಾಕಿದ್ದೀನಿ ಅನ್ನೋ ಆಶ್ಚರ್ಯದಿಂದ ಮಕ್ಕಳನ್ನ ಅಷ್ಟು ಪ್ರೀತಿಸ್ತಾರೆ. ಇಲ್ಲಿ ಸೂರ್ಯದೇವರು ಬರೀ ಬಣ್ಣ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡು ಈ ವಿಚಾರ ಶನಿದೇವರು ಸೇರಿಸಕ್ಕಾಗಿಲ್ಲ. ಆಗ ತಾನೇ ಹುಟ್ಟಿರ್ತಕ್ಕಂಥ ಶನಿದೇವನ ಮನಸ್ಸಲ್ಲಿ ಗೊತ್ತಾಯ್ತದೆ, ನಾನು ಜನ್ಮ ಕೊಟ್ಟ ತಂದೆ ನನ್ನ ದೂರ ಮಾಡ್ತಾ ಇದ್ದಾರೆ, ನನ್ನ ರೂಪ ನೋಡಿ ಬೇಜಾರು ಮಾಡ್ಕೊಂಡು ಬೇರೆ ನನಗೆ ಬೆಲೆ ಕೊಡ್ತಾರೆ. ತಂದೆ ತಾಯಿ ಮಕ್ಕಳನ್ನ ಈ ರೀತಿ ತಿರಸ್ಕಾರ ಮಾಡಿಬಿಟ್ರೆ, ದೂರ ಮಾಡಿಬಿಟ್ರೆ ನನಗೆ ಬೆಲೆ ಎಲ್ಲಿದೆ? ನನ್ನ ತಂದೆ ಬರೀ ನನ್ನ ರೂಪವನ್ನು ನೋಡಿ ನನ್ನನ್ನು ನೋಡಿದ್ರೆ ದೂರ ಹೋಗಿದ್ದಾರೆ, ಆದ್ರೆ ನನ್ನ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಶಕ್ತಿ ಏನು ಅಂತ ಅವ್ರಿಗೆ ತಿಳಿಸ್ದಾಗ ಬೇಡವಾ? ಬರೀ ನನ್ನ ಬಣ್ಣ ನೋಡಿ ನೋಡ್ದಾಗ ಹೋಗಿರೋ ನನ್ನ ತಂದೆ ನಾನೇನು ಅವ್ರಿಗೆ ಗೊತ್ತಾಗಬೇಕ ಬೇಡ? ಈಗ ತೋರಿಸ್ತೀನಿ ನೋಡಿ ನನ್ನ ತಂದೆ. ಆಗ ತಾನು ಶನಿದೇವ ತಾಯಿ ಕಡೆ ಮಲಗಿತ್ತು. ಯಾವಾಗ ಸೂರ್ಯದೇವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ರಲ್ಲ, ಆ ತಾಯಿ ಕಡೆ ಮಲಗಿರೋ ಮಗು ತಿರುಗಿಬಿಡ್ತು ರಥ ಹೋಗೋ ಕಡೆ. ಆ ರಥ ಕಡೆ ಹೋಗೋ ಕಡೆ ಒಳಬಿಟ್ಟು ಆ ಮನಸ್ಸಿನ ಕೋಪ, ಆ ಸಿಟ್ಟು, ಆ ಕೋಪದಲ್ಲಿ ನೋಡ್ಬಿಟ್ಟು ರಥದ ಕಡೆ ತಿರುಗಿ ಮಗು ಕಣ್ಣಿನ ಯಾವಾಗ ಮಗು ಕಣ್ಣಿನ ಬಿಡಿ ಆ ಮಗುವಿನ ದೃಷ್ಟಿ, ಕೋಪದ ದೃಷ್ಟಿ, ಉಗ್ರ ದೃಷ್ಟಿ ನೇರವಾಗಿ ಹೋಯ್ತು ಸೂರ್ಯದೇವರ ಮೇಲೆ. ಯಾವಾಗ ರಥದ ಮೇಲೆ ಆ ಕ್ರೂರ ದೃಷ್ಟಿ ಬೀಳಿ ಆ ರಥಕ್ಕೆ ಕಟ್ಟಿರ್ತಕ್ಕಂಥ 7 ಕುದುರೆಗಳು ಕೊಟ್ಟು ಕಾಣದೆ ಸಾರಥಿ ಅರುಣನ ಕೈ ಕಾಲಗಳು ಎಳನಾಗಿ ಖುಷಿ ನೆಲಕ್ಕೆ ಬಿಟ್ಟಿದ್ದಾನೆ. ರಥ ದಿಕ್ಕಾಕಾಲ ಹೋಗ್ತಾ ಇದಕ್ಕೆ ರಥದಲ್ಲಿ ಬಿಟ್ಟಿರ್ತಕ್ಕಂಥ ಮಹಾನ್ ಭಾವಿಗೆ ಕೃಷ್ಣರೋಗ ಪ್ರಾಪ್ತವಾಯಿತಂತೆ. ಯಾವ ರೋಗ? ರೋಗ. ಯಾಕೆ? ಶನಿದೇವರ ಉಗ್ರ ದೃಷ್ಟಿ ಬಿದ್ದಿದ್ದಕ್ಕೆ. ಅರ್ಥ ಮಾಡ್ಕೊಳ್ಳಿ, ಜಗತ್ತನ್ನೇ ದಹಿಸ್ತಕ್ಕಂಥ ಮಹಾನ್ ಭಾವ, ಇಡೀ ಭೂಮಂಡಲವನ್ನ, ಇಡೀ ಸರ್ವಸ್ವವನ್ನು ದಮನ ಮಾಡ್ತಕ್ಕಂಥ ಶಕ್ತಿ ಸೂರ್ಯನಿಗಿದೆ. ಬಿಡ್ಲಿಲ್ಲ, ಭಯ ಆಗೋಯ್ತು. ನಾನು ಕಾಣಿಸ್ತಾ ಇದ್ದೀನಿ.